ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಏಸ್ಟನ್ ಕ್ಲಾಸಸ್. ಸೊ ಇವತ್ತಿಂದ ನಾನು ನಿಮ್ಮ KCT ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್. ಈ ಎಲ್ಲ ಕ್ಲಾಸಸ್ಗಳು ನಿಮಗೆ ಫ್ರೀ ಆಗಿರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸು ಎಲ್ಲ ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆಗಿದೆ ಅಂತ ಅನ್ಕೊತೀನಿ. ಸೊ ಎಲ್ಲ ಎಕ್ಸಾಮು ಚೆನ್ನಾಗೇ ಆಗಿದೆ. ಕ್ವಶನ್ ಪೇಪರು ಮ್ಯಾಥ್ಸಿಂದ ಹಿಡಿದು ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಸಬ್ಜೆಕ್ಟದು ಈಸಿಯಾಗೇ ಇತ್ತು. ಸೊ ಆಲ್ಮೋಸ್ಟ್ ಆಲ್ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಇವಾಗ ನಾವು KCT ಎಕ್ಸಾಮ್ದು ಸ್ವಲ್ಪ ಮೊದಲಿಗೆ ಒಂದು 5 ನಿಮಿಷ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇದನ್ನು ನಾವು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅದಾದಮೇಲೆ ಇವತ್ತಿನ ಫಸ್ಟ್ ಚಾಪ್ಟರು ಸೆಟ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ನೋಡಿ, ಇವಾಗ KCT ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋದು ಒಂದು ವೇ ಬೇರೆ ಇದೆ ಸ್ಟೂಡೆಂಟ್ಸ್. ಯಾಕೆಂದರೆ ನಾವು ಯಾವ ಥರ ಥಿಯರಿಯಲ್ಲಿ ಮಾಡ್ತಾಯಿದ್ವಿ, ಥಿಯರಿಯಲ್ಲಿ ಏನಿತ್ತು ಫಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟು, ಈ ಥರ ಎಲ್ಲ ಕಾನ್ಸೆಪ್ಟ್ಗಳು ಹಿಂದೆ ಹೋಗಿದ್ರಿ. ಸೊ ಬಟ್ ಈ KCT ಎಕ್ಸಾಮಲ್ಲಿ ಆ ಥರ ಇರಲ್ಲ. ನೀವು ಡಿಟೇಲಾಗಿ ಸ್ಟಡಿ ಮಾಡಬೇಕು. ಪ್ರತಿಯೊಂದು ಚಾಪ್ಟರ್ಗಳನ್ನು ಅದರಲ್ಲಿರುವಂಥ ಇನ್ಫಾರ್ಮೇಷನ್ನ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ವಶನ್ನ ಡೀಲ್ ಮಾಡಬೇಕಾಗತ್ತೆ, ಕ್ವಶನ್ನ ಸಾಲ್ವ್ ಮಾಡಬೇಕಾಗತ್ತೆ. ಆಮೇಲೆ ಇದರಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳಿರಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರಲ್ಲ. ನೀವು ಎಷ್ಟೇ ಕ್ವಶನ್ ಮಾಡಿದರೂ ಅದು ಕಡಿಮೆನೇ ಆಗಿರುತ್ತೆ. ಸರ್, ಕೆಲವೊಂದು ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಸರ್ ಈ ಒಂದು ಚಾಪ್ಟರ್ ಮೇಲೆ ನಾನು 20 ಕ್ವಶನ್ ಮಾಡಿದರೆ ಸಾಕಾ, 50 ಮಾಡಿದರೆ ಸಾಕಾ, 100 ಮಾಡಿದರೆ ಸಾಕಾ? ಯಾವುದೂ ಸಾಕಾಗಲ್ಲ ಸ್ಟೂಡೆಂಟ್ಸ್. ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ನಿಮಗೆ ಇನ್ಫಾರ್ಮೇಷನ್, ನಾಲೆಜ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಯಾವುದೇ ಥರನಾದಂಥ ಕ್ವಶನ್ ಬಂದರೂ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಎಬಿಲಿಟಿ ಬರುತ್ತೆ. ಓಕೆ, ಸೊ ಇದು ನಿಮ್ಮ ಮೊದಲಿಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಸರಿ, ನೀವು ಸರ್ ಇಂಪಾರ್ಟೆಂಟ್ ಕ್ವಶನ್ ಹೇಳಿ, ಇವಿಷ್ಟೇ ಮಾಡಿದರೆ ಈ ಒಂದು ಕ್ವಶನ್ ಕೇಳಲಿಕ್ಕೆ ಹೋಗಬೇಡಿ. ಓಕೆ, ಸೊ ಯಾಕಂದರೆ ಪ್ರತಿ ವರ್ಷವೂ KCT ಮೇಲೆ ಬರುವಂಥ ಕ್ವಶನ್ಸು ಬೇರೆ ಬೇರೆ ಕ್ವಶನ್ಸ್ಗಳಾಗಿರುತ್ತೆ. ಓಕೆ, ಒಂದನ್ನು ನಾವು ಹೇಳ್ಬೋದು, ಕಾನ್ಸೆಪ್ಟ್ ರಿಪೀಟೆಡ್ ಆಗಿ ಕೇಳ್ಬೋದು. ಇವಾಗ ಸೆಟ್ ಚಾಪ್ಟರ್ ಇದೆ ಅಥವಾ ರಿಲೇಷನ್ ಫಂಕ್ಷನ್ ಇದೆ ಅಂದರೆ, ಸೊ ಒಂದಿಷ್ಟು ಕಾನ್ಸೆಪ್ಟ್ ಮೇಲೆ ಕ್ವಶನ್ ರಿಪೀಟೆಡ್ ಆಗಿ ಕೇಳ್ತಾರೆ. ಆ ಕಾನ್ಸೆಪ್ಟ್ ಮೇಲೆ ವ್ಯಾಲ್ಯೂಸ್ಗಳು ಚೇಂಜ್ ಆಗ್ಬೋದು, ಕ್ವಶನ್ ಚೇಂಜ್ ಆಗ್ಬೋದು, ಕೇಳುವಂಥ ಫಾರ್ಮ್ಯಾಟ್ ಚೇಂಜ್ ಆಗ್ಬೋದು, ಬಟ್ ಕಾನ್ಸೆಪ್ಟ್ ರಿಪೀಟ್ ಆಗುವಂಥದ್ದು. ಸೊ ಅದ್ರ ಸಲುವಾಗಿ ನಾವು ಫಸ್ಟು ಅಬ್ಸರ್ವ್ ಮಾಡಬೇಕಾಗಿರೋದು ಕಾನ್ಸೆಪ್ಟ್ಗಳನ್ನ. ಓಕೆ, ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರುವಂಥ ಚಾಪ್ಟರು ಫಸ್ಟ್ ಒಂದು ಚಾಪ್ಟರ್ ಸ್ಟೂಡೆಂಟ್ಸ್ ಸೆಟ್ ಚಾಪ್ಟರ್ ಆಗಿದೆ. ಸೊ ಇದನ್ನೇ ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ, ಸೊ ನಿಮ್ಗೆ ಆಲ್ರೆಡಿ ತಿಳಿದಾಗಿ ಟೋಟಲಿ ನೀವು ಸೆಕೆಂಡ್ ಇಯರ್ ಆಲ್ರೆಡಿ ಇವಾಗ ಟಚಲ್ಲಿ ಇರ್ತೀರಾ, ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತೇ ಇರುತ್ತೆ. ಬಟ್ ಫಸ್ಟ್ ಇಯರ್ ಆಲ್ರೆಡಿ ಕಂಪ್ಲೀಟ್ ಆಗಿ 1 ಇಯರ್ ಆಗಿರುತ್ತೆ. ಸೊ ಅದ್ರ ಸಲುವಾಗಿ ಫಸ್ಟ್ ಇಯರ್ದು ನಾನು ಕೆಲವೊಂದು ಚಾಪ್ಟರ್ಗಳನ್ನ ಮೊದಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳಿದ್ದಾವೆ ಮತ್ತು ಮಾರ್ಕ್ಸು ಕೂಡ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಓಕೆ, ಸೊ ಈ ಚಾಪ್ಟರ್ಸ್ಗದ್ದು ನಾನು ಹೇಳ್ತಾ ಹೋದರೆ, ಇದರಲ್ಲಿ ಮೊದಲಿಗೆ ನಾನು ಸಿನಾಪ್ಸಿಸ್ ಹೇಳ್ತೀನಿ. ಅಂದರೆ ಇದರಲ್ಲಿ ಏನೇನಿದೆ ಅಂತ ಮೊದಲಿಗೆ ಡಿಸ್ಕಷನ್ ಮಾಡೋಣ. ಯಾಕಂದರೆ 1 ಇಯರ್ ಆಗಿದೆ ಅಲ್ವಾ ನಿಮ್ಗೆ ಗ್ಯಾಪ್ ಆಗಿ. ಸೊ ಹಾಗೆ ಮೊದಲಿಗೆ ನಾನು ಅದರ ಚಾಪ್ಟ್ರಲ್ಲಿ ಏನೇನಿದೆ ಅಂತ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ಮಧ್ಯದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಕಂಪ್ಲೀಟ್ ಆಗಿರುವಂಥ ಈ ಒಂದು ವಿಡಿಯೋದಲ್ಲಿರುವಂಥ ಇನ್ಫಾರ್ಮೇಷನು. ಸೊ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡಿದೆ. ಸೊ ಬನ್ನಿ, ಮೊದಲನೇದಾಗಿ ಸೆಟ್ ಚಾಪ್ಟ್ರಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ಗಳಿತ್ತು, ಏನೆಲ್ಲ ಸ್ಟಡಿ ಮಾಡಿದ್ರಿ ಅಂತ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ಅದೇ ಥರನಾಗಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳಿರುತ್ತೆ ಸ್ಟೂಡೆಂಟ್ಸ್, ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ, ಬಟ್ ಆದ್ರೂ ಆ KCTಯಲ್ಲಿ ಕ್ವಶನ್ಸನ್ನ ಕೇಳ್ತಾರೆ. ಓಕೆ, KCTಯಲ್ಲಿ ರಿಸ್ಟ್ರಿಕ್ಟೆಡ್ ಇದನ್ನೇ ಕೇಳಬೇಕು, ಹೀಗೆ ಕೇಳಬೇಕಂತ ಏನಿಲ್ಲ. ಟೆಕ್ಸ್ಟ್ ಬುಕ್ಕಿಂದ ಹೊರಗಡೆ ಕ್ವಶನ್ಸ್ ಬರ್ಬೋದು, ರಿಲೇಟೆಡ್ ಇದ್ದಿದ್ದು ಯಾವ್ದು ಬೇಕಾದವರು ಕ್ವಶನ್ಸ್ನ ಕೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಆ ಥರ ಇರುವಂಥ ಸ್ವಲ್ಪ ಬೇರೆ ಕ್ವಶನ್ಸು, ಬೇರೆ ಟಾಪಿಕ್ಕು ಅಥವಾ ಕೇಳಿರುವಂಥ ಕ್ವಶನ್ಸ್ಗಳನ್ನ, ಕಾನ್ಸೆಪ್ಟ್ಗಳನ್ನ ನಾನು ಮಧ್ಯದಲ್ಲೇ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮೊದಲಿಗೆ ಇನ್ಫಾರ್ಮೇಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ, ಸೊ ಫಾಸ್ಟಾಗಿ ಕ್ವಿಕ್ ರಿವಿಷನ್ ಮಾಡೋಣ. ಸೆಟ್ ಚಾಪ್ಟ್ರಲ್ಲಿ ಫಸ್ಟ್ ಬರುವುದೇ ಸೆಟ್ ಅಂದರೆ ಏನು ಡಿಫೈನ್ ಮಾಡಬೇಕು ನಾವು. ಸೆಟ್ ಅಂದರೆ ಐ ಥಿಂಕ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದೇನಾಗಿರುತ್ತೆ, ವೆಲ್ ಡಿಫೈನ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ವೆಲ್ ಡಿಫೈನ್ ಆಗಿರಬೇಕು ಅಂಥದ್ದನ್ನು ನಾವು ಕಲೆಕ್ಷನ್ ಮಾಡುವಂಥದ್ದು. ಸೊ ಯಾವ ಥರ ವೆಲ್ ಡಿಫೈನ್ ಅಂತಂದರೆ, ಸೊ ಇವಾಗ ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಸೆಟ್ ಆಫ್ ಅಲ್ಫಾಬೆಟ್ಸ್ ಅಂತ ಕರಿತೀನಿ ನಾನು. ಓಕೆ, ಇಂಗ್ಲೀಷ್ ಅಲ್ಫಾಬೆಟ್ನ ಸೆಟ್ನ ಮಾಡ್ತೀನಿ. ಓಕೆ, ಇದೇನಾಗಿರುತ್ತೆ, ಸೆಟ್ ಆಗುತ್ತೆ. ಅದೇ ನೋಡಿ, 10 ಮೋಸ್ಟ್ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ಇಂಡಿಯಾ ಅಂತ ಕರಿತೀರಾ. ಸೊ ಇದು ಸೆಟ್ ಆಗೋದಿಲ್ಲ. ಯಾಕೆಂದರೆ ಮೋಸ್ಟ್ ಅಥವಾ ಬೆಸ್ಟ್ ಇವೆಲ್ಲ ಏನಾಗುತ್ತೆ, ನಮ್ಮ ಒಪಿನಿಯನ್ ಬೇರೆ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ನನ್ನ ಬೆಸ್ಟ್ ಬ್ಯಾಟ್ಸ್ಮನ್ ನಾನು ಹೇಳಿದ್ರೆ, ನಿಮ್ಮ ಬೆಸ್ಟ್ ಬ್ಯಾಟ್ಸ್ಮನ್ ನೀವು ಹೇಳ್ತೀರಾ, ಅಗೇನ್ ರಿಸಲ್ಟ್ಸ್ ಬೇರೆ ಬೇರೆ ಆಗುತ್ತೆ, ಡಿಫೈನ್ ಆಗೋದಿಲ್ಲ. ಇವಾಗ ಅದೇ ನೋಡಿ, ನ್ಯಾಚುರಲ್ ನಂಬರ್ ಅಂತ ಬರಿತಾ ಹೋದರೆ, ನ್ಯಾಚುರಲ್ ನಂಬರ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದರೆ ಎಲ್ಲರೂ ನ್ಯಾಚುರಲ್ ನಂಬರ್ 1 2 3 ಈ ಥರನೇ ಬರಿಬೋದಲ್ವಾ. ಯಾರೇ ಬರೆದ್ರು ಇದೇ ಥರನಾಗಿ ಬರಿಬೇಕು. ಓಕೆ, ಅವ್ರು ಅಮೇರಿಕಾದಲ್ಲಿರಲಿ, ಇಂಡಿಯಾದಲ್ಲಿ, ಬೇರೆ ಎಲ್ಲಿ ಬೇಕಾದಲ್ಲಿದ್ದರೂ ನ್ಯಾಷನಲ್ ನಂಬರ್ 1 2 3 1ಇಂದನೇ ಸ್ಟಾರ್ಟ್ ಆಗುವಂಥದ್ದು. ಓಕೆ, ಅದೇ ಬೆಸ್ಟ್ ಬ್ಯಾಟ್ಸ್ಮನ್ ಅಂದರೆ ನನ್ನ ಪ್ರಕಾರ ನಾನು ಬೇರೆ ಬೇರೆ ಬರಿಬೋದು, ನನಗಿರೋದು ಇಂಟ್ರೆಸ್ಟ್ ನಿಮಗೆ ಇರೋದಿಲ್ಲ, ಬೇರೆದವ್ರು ಬರಿಬೋದಲ್ವಾ, ಅದು ಡಿಫೈನ್ ಆಗಿರೋಲ್ಲ. ಅದಕ್ಕೆ ನಾವು ಸೆಟ್ ಅಂತ ಕರೆಯಲ್ಲ. ಓಕೆ, ಸೊ ಸೆಟ್ನ ನಾವು ಯೂಶ್ವಲಿ ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತೀವಿ, ಎಲಿಮೆಂಟ್ಗಳನ್ನ ಸ್ಮಾಲ್ ಲೆಟರಿಂದ ಡಿನೋಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸೆಟ್ನ ನಾವು ರೀಪ್ರೆಸೆಂಟೇಷನ್ ಮಾಡುವಂಥದ್ದು 2 ಮೆಥಡಿಂದ ಸ್ಟೂಡೆಂಟ್ಸ್. ಒಂದು ರೋಸ್ಟರ್ ಫಾರ್ಮಿಂದ, ಒಂದು ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದರೆ ಎಲಿಮೆಂಟ್ಸ್ಗಳನ್ನು ಹಾಕಿ ನಾವು ಸೆಟ್ ಬರೆಯುವಂಥದ್ದು ಏನಾಗಿರುತ್ತೆ, ಅದು ರೋಸ್ಟರ್ ಫಾರ್ಮ್. ಇವಾಗ ಒಂದು ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟೆ,
ನ್ಯಾಚುರಲ್ ನಂಬರ್ ಲೆಸ್ ದೆನ್ 10 ಅಂತ ಬಂದರೆ 1 2 3 ಈ ಥರ ನಾವು ಬರಿತೀವಲ್ವಾ, ಎಲ್ಲಾನು ಲೆಸ್ ದೆನ್ 10 ಅಂತಂದರೆ ಲಾಸ್ಟಲ್ಲಿ 9 10 ಅಂತ ಬರಿತೀವಿ. ಸೊ ಇದನ್ನು ನಾವು ಕಾಮಾ ಹಾಕಿ ಯೂಸ್ ಮಾಡಿ ಬರೆಯುವಂಥದ್ದು ಇದೇನಾಗಿರುತ್ತೆ, ರೋಸ್ಟರ್ ಫಾರ್ಮ್ ಆಗಿತ್ತು. ಇದನ್ನೇ ನಾನು ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ರಿಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂದರೆ ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್, ಎಕ್ಸ್ ಇಸ್ ಲೆಸ್ ದ್ಯಾನ್ 10 ಈ ಥರ ಬರಿಬೋದಲ್ವಾ. ರೋಸ್ಟರ್ ಫಾರ್ಮ್ ಆಗಿ ಬರಿಬೇಕಂತಂದರೆ ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆಗಿರಬೇಕು. ಅಗೇನ್ ಇನ್ನೊಂದು ಕಂಡೀಷನ್ ಏನು ಕೊಡ್ತಾ ಇದ್ದೀನಿ, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಥವಾ ಲೆಸ್ ದ್ಯಾನ್ 11 ಈ ಥರನೂ ಬರೀಬೋದು. ಸೊ ಇದು ಸೆಟ್ ಬಿಲ್ಡರ್ ಫಾರ್ಮ್ ಆಗಿರುತ್ತೆ, ಕಂಡೀಷನ್ ಹಾಕಿ ಬರೆಯೋದು ಸೆಟ್ ಬಿಲ್ಡರ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಇವೆರಡು ಕಾನ್ಸೆಪ್ಟ್ಗಳು ಈಸಿ ಕಾನ್ಸೆಪ್ಟ್ಗಳಿದ್ದಾವೆ. ಸೊ ಹಾಗಾಗಿ ಸ್ವಲ್ಪ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಇದು ಸ್ವಲ್ಪ ನಿಮಗೆ ಫಾಸ್ಟ್ ಅನ್ನಿಸ್ಬೋದು ಫ್ರೆಂಡ್ಸ್, ಯಾಕೆಂದರೆ ನಾವು ಭಾಳಷ್ಟು ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡಬೇಕು, ಹಾಗೆ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಬೇಕು. ಸೊ ಫಾಸ್ಟಾಗಿ ಎಲ್ಲನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ತಿಳಿಲಿಲ್ಲ ಸೊ ನೀವು ರಿವೈಂಡ್ ಮಾಡಿ ಕೂಡ ನೋಡ್ಬೋದು. ಓಕೆನಾ? ಎಸ್. ಸೊ ಇವಾಗ ನೋಡಿ ನೆಕ್ಸ್ಟ್ ಒನ್ ಏನಿದೆ, ಎಂಟಿ ಸೆಟ್ ಇದೆ. ಎಂಟಿ ಸೆಟ್ ಅಂದರೆ ಯಾವುದಕ್ಕೆ ಕರಿತೀವಿ, ಸೆಟ್ ಒಳಗೆ ಏನೂ ಇರಲಿಲ್ಲ ಅಂದರೆ ಅದಕ್ಕೆ ನಾವು ಎಂಟಿ ಅಂತ ಕರಿತೀವಿ. ಈ ಸೆಟ್ ಒಳಗೆ ಯಾವುದೇ ಥರನಾದಂಥ ಎಲಿಮೆಂಟ್ನ ನಾವು ತೊಗೊಂಡಿಲ್ಲ ಅಂದರೆ ಅದಕ್ಕೆ ಎಂಟಿ ಅಂತ ಕರಿತೀವಿ. ಇದಕ್ಕೆ ನಾವು ಈ ಥರನೂ ಡಿನೋಟ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಓಕೆ, ಸೊ ಅದಾದಮೇಲೆ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಅಂತ ಬರುತ್ತೆ. ಫೈನೈಟ್ ಅಂತಂದರೆ ಏನು, ಕೌಂಟ್ ಮಾಡಲಿಕ್ಕೆ ಬರುವಂಥ ಎಕ್ಸಾಂಪಲ್ಸು. ಸೆಟ್ ಅಂದರೆ ನೋಡಿ, ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು 1 2 3 ಅಂತ ತೊಗೊಂಡು ಇದೇನಾಗಿದೆ, ಫೈನೈಟ್ ಆಗಿದೆ. ಅದೇ ನಾನು ಇಲ್ಲಿ ರಿಯಲ್ ನಂಬರ್ ಅಂತ ಬರದೆ ಅಂತ ಅಂದ್ಕೊಳ್ಳಿ. ರಿಯಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೊ ಮೈನಸ್ ಇನ್ಫಿನಿಟಿ ಮೈನಸ್ ಈಗೇನು ಸೊ ಆನ್ ಅಪ್ ಟು -1 0 1 ಅಪ್ ಟು ಇನ್ಫಿನಿಟಿ ಈ ಥರ ಇದೆ. ಸೊ ಇದು ಇನ್ಫಿನಿಟಿ ಅಂದರೆ ಅಲ್ಲಿ ಡಿಫೈನೇ ಇರೋದಿಲ್ಲ, ಅಲ್ಲಿ ಕೌಂಟ್ ಮಾಡಲಿಕ್ಕೇ ಬರೋದಿಲ್ಲ ಫ್ರೆಂಡ್ಸ್. ಅಂಥವೆಲ್ಲ ಎಕ್ಸಾಂಪಲ್ಸ್ಗೆ ನಾವೇನಂತ ಕರಿತೀವಿ, ಇನ್ಫೈನೈಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ನ್ಯಾಚುರಲ್ ನಂಬರ್ ಅಂತ ಕರಿತೀವಿ ಅನ್ಕೊಳ್ಳಿ. ನ್ಯಾಚುರಲ್ ನಂಬರ್ ಅಂತ ಬರೆದ್ರೆ 1 2 3 ಸೊ ಆನ್ ಅಪ್ ಟು ಎಲ್ಲಿ ಥರ ಎಂಡ್ ಕೊಟ್ಟೇ ಇಲ್ಲ. ಓಕೆ, ಅದು ಕಂಟಿನ್ಯೂಸ್ ಆಗ್ತಾ, ಅದು ಏನಾಗಿರುತ್ತೆ, ಇನ್ಫೈನೈಟ್. ಕೌಂಟ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅದಕ್ಕೆ ನಾವು ಇನ್ಫೈನೈಟ್ ಅಂತ ಕರಿತೀವಿ. ಕೌಂಟ್ ಮಾಡಲಿಕ್ಕೆ ಬರ್ತಿದ್ರೆ ಅದಕ್ಕೆ ನಾವು ಫೈನೈಟ್ ಸೆಟ್ ಅಂತ ಕರಿತೀವಿ. ಓಕೆ, ಎಸ್. ಇದಾದಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟು ಈಕ್ವಲ್ ಸೆಟ್ ಅಂತ ಇದೆ. ಈಕ್ವಲ್ ಸೆಟ್ ಯಾವುದಕ್ಕೆ ಕರಿತೀವಿ, ಓಕೆ, ಎರಡು ಸೆಟ್ನ ನಾವು ಈಕ್ವಲ್ ಅಂತ ಯಾವಾಗ ಹೇಳೋಕ್ಕಾಗತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರಬೇಕು ಮತ್ತು ಎಕ್ಸಾಕ್ಟ್ಲಿ ಸೇಮ್ ಅದೇ ಎಲಿಮೆಂಟ್ಸ್ಗಳಿರಬೇಕು. ಇವಾಗ ನೋಡಿ ಇಲ್ಲೊಂದು ಸೆಟ್ ತೊಗೊಂಡು ನಾನು ABC ಅಂತ ಹೇಳಿ, ಅಗೇನ್ B ಅಂತ ಇನ್ನೊಂದು ಸೆಟ್ ತೊಗೊತಾ ಇದ್ದೀನಿ CBA ಅಂತ ಹೇಳಿ ಫ್ರೆಂಡ್ಸ್. ಸೊ ಇವೆರಡು ಈಕ್ವಲ್ ಸೆಟ್ ಆಗುತ್ತಾ? ಎಸ್ ಆಗುತ್ತೆ. ಏನಂದರೆ ನಂಬರ್ ಆಫ್ ಎಲಿಮೆಂಟ್ಸು ಸೇಮ್ ಇದೆ, ಆಮೇಲೆ ಎಕ್ಸಾಕ್ಟ್ಲಿ ಅದೇ ಎಲಿಮೆಂಟ್ ಇದೆ. ಸೊ ಆರ್ಡರ್ ಎಲ್ಲಿ ಬೇಕಾದರೂ ಬರ್ಬೋದು, ಬಟ್ ಎಲಿಮೆಂಟ್ಸ್ ಇದೆನಾ, ಇದೆ A ಇದೆ, ಅಲ್ಲಿನೂ A ಇದೆ, B ಇದೆ, C ಇದೆ ಅಂದರೆ ಅವಾಗ ನಾವು ಬರಲಿಕ್ಕಾಗತ್ತೆ A = B ಅಂತ ಹೇಳಿ ಫ್ರೆಂಡ್ಸ್. ಅದೇ ನಾವಿಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇಲ್ಲಿ ಇನ್ನೊಂದು ಬರುತ್ತೆ ಫ್ರೆಂಡ್ಸ್, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ. ಸೊ ಇದನ್ನು ಸ್ವಲ್ಪ ನಾವು ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಕ್ವ್ಯಾಲೆಂಟ್ ಅಂತ ಬರುತ್ತೆ ನೋಡಿ. ಸೊ ಏನಿದು ಇಕ್ವ್ಯಾಲೆಂಟ್ ಅಂತಂದರೆ, ಇಕ್ವ್ಯಾಲೆಂಟ್ ಸೆಟ್ ಯಾವುದಕ್ಕೆ ಕರಿತೀವಪ್ಪ ಅಂತಂದರೆ, ಇಲ್ಲಿ ಎಲಿಮೆಂಟ್ಸ್ಗಳು ಮಾತ್ರ ಸೇಮ್ ಇದ್ರೆ ಅದಕ್ಕೆ ನಾವು ಇಕ್ವ್ಯಾಲೆಂಟ್ ಕರಿತೀವಿ. ಓಕೆ, ಎಲಿಮೆಂಟ್ಸ್ ಅಂತಂದರೆ ಇಲ್ಲಿ ಸಪೋಸ್ ಇವಾಗ A ಸೆಟ್ ಇಲ್ಲಿ ಕೊಟ್ಟಿದ್ದೀನಿ ನಾನು, C ಸೆಟ್ ಇನ್ನೊಂದು ತೊಗೋತೀನಿ. C ಸೆಟ್ಟು 1 2 3 ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇಲ್ಲಿನೂ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಸೇಮ್ ಇದ್ದರೆ ಅದಕ್ಕೆ ನಾವು ಇಕ್ವ್ಯಾಲೆಂಟ್ ಸೆಟ್ ಅಂತ ಕರಿತೀವಿ. ಜಸ್ಟ್ ನಂಬರ್ ಸೇಮ್ ಇರಬೇಕು. ಓಕೆ, ಈಕ್ವಲ್ ಸೆಟ್ ಆಗಬೇಕಂದ್ರೆ ನಂಬರು ಸೇಮ್ ಇರಬೇಕು, ಅಗೇನ್ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸೇ ಇರಬೇಕು, ಅದಕ್ಕೆ ನಾವು ಈಕ್ವಲ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದೇ ಇಂಪಾರ್ಟೆಂಟು ಸಬ್ಸೆಟ್. ಸಬ್ಸೆಟ್ ಅಂತಂದರೆ ಏನಪ್ಪ ಅಂದರೆ, ನಾವು ಇವಾಗ ಬರಿತೀವಿ A is a subset of B ಅಂತ ಫ್ರೆಂಡ್. A ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು B ಯಲ್ಲಿ ಇರಬೇಕು, ಅದಕ್ಕೆ ನಾವೇನಂತ ಹೇಳ್ತೀವಿ, ಸಬ್ಸೆಟ್ ಅಂತ ಕರಿತೀವಿ ಫ್ರೆಂಡ್ಸ್. ಯಾವ ಥರ ನೋಡಿ, ನಾನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ ನಿಮಗೆ. ಒಂದು ಸೆಕೆಂಡ್. ಓಕೆ, ಸೊ A is a subset of B ಅಂತ ಯಾವಾಗ ಕರಿತೀವಪ್ಪ ಅಂತಂದರೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. A ಅನ್ನೋದಲ್ಲಿ ಎಕ್ಸಾಂಪಲ್ ತಗೋತೀನಿ ನಾನು, 1 2 3 ಇದೆ ಅಂತ ಅನ್ಕೊಳ್ಳೋಣ. B ಅನ್ನೋದು 1 2 3 4 5 ಇದೆ. ಓಕೆ, ಇವಾಗ ನಾವು A is a subset of B ಅಂತ ಬರೀಬೋದು, ಯಾಕಂದರೆ A ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು B ಯಲ್ಲಿ ಇರಬೇಕು. 1 2 3 ಇಲ್ಲಿ 3 ಎಲಿಮೆಂಟ್ಸ್ ಇಲ್ಲೂ ಇದೆ ಅಲ್ವಾ, 1 2 3 ಇದೆ, ಸೊ ಇದು 1 ಇದೆ. ಸೊ ಎಲ್ಲ ಎಲಿಮೆಂಟ್ಸ್ ಇದ್ದರೆ ಅವಾಗ ಮಾತ್ರ ನಾವು ಸಬ್ಸೆಟ್ ಅಂತ ಕರಿತೀವಿ. ಇವಾಗ ನೋಡಿ, A is a subset of A ಇದನ್ನು ಕರಿಬೋದಾ? ಎಸ್, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಪ್ರತಿಯೊಂದು ಸೆಟ್ಟು ಅದ್ರ ಜೊತೆ ಸಬ್ಸೆಟ್ ಆಗೇ ಇರುತ್ತೆ. ಸೊ ಇದು ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು, ಅದಕ್ಕೆ ನಾವಿಲ್ಲಿ ಕೆಳಗಡೆ ಈ ಥರ ಬರಿತೀವಿ ಸಿಂಬಾಲ್. ಸಬ್ಸೆಟ್ ಅಂತಾರೆ ಈಕ್ವಲ್ ಸೆಟ್ಗೂ ನಾವು ಸಬ್ಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಅದಾದಮೇಲೆ ಸಬ್ಸೆಟ್ ಆಗಿಲ್ಲ ಅಂದರೆ ಐ ಥಿಂಕ್ ಈ ಥರ ನಾವು ಡಿನೋಟ್ ಮಾಡ್ಕೊತೀವಿ. ಇದಿಷ್ಟೇ ಇರುವಂಥದ್ದು. ಸಬ್ಸೆಟಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಸ್ಗೆ ಬರುತ್ತೆ ಸ್ಟೂಡೆಂಟ್ಸ್, ಇದು ಭಾಳ ಇಂಪಾರ್ಟೆಂಟು, ಸ್ವಲ್ಪ ಕೇರ್ಫುಲ್ಲಾಗಿ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ, ಕೆಲವೊಂದು ಸತಿ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಇವೆರಡು ಪಾಯಿಂಟ್ಸ್ಗಳು ನಮಗೆ ಗೊತ್ತಾಗುತ್ತೆ. ಏನಿದೆ ನೆಕ್ಸ್ಟ್ ಒಂದು ಪ್ರಾಪರ್ ಸಬ್ಸೆಟ್ ಅಂತ ಬರುತ್ತೆ. ಸೊ ಇದು CETಯಲ್ಲಿ ಕೇಳುವಂಥ ಚಾನ್ಸಸ್ ಇದೆ, ಇಂಪಾರ್ಟೆಂಟ್ ಪಾಯಿಂಟು. ಏನು ಪ್ರಾಪರ್ ಸೆಟ್ ಅಂತಂದರೆ,
ಭಾಳ ಸಿಂಪಲ್ ಸ್ಟೂಡೆಂಟ್ಸ್. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಬಟ್ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ತಾರೆ. ಓಕೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಇರಬೇಕು, ನಡೆಯುತ್ತೆ, ಬಟ್ ಈಕ್ವಲ್ ಇರುವಂಥ ಸೆಟ್ನ ನಾವು ಪ್ರಾಪರ್ ಸೆಟ್ ಅಂತ ಕರೆಯೋದಿಲ್ಲ. ಇವಾಗಲೇ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಎ ಈಸ್ 1 2 3 ಅಂತ ತೊಗೊಂಡ್ವಿ, ಅಗೇನ್ ಬಿನು 1 2 3 ಅಂತ ತೊಗೊಂಡ್ವಿ ಅಂದರೆ ಆಬ್ವಿಯಸ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕರಿಬೋದು, ಬಟ್ ಈ ಪ್ರಾಪರ್ ಸೆಟ್ ಅಂತ ಕರೆಯೋಕ್ಕಾಗಲ್ಲ, ಬಟ್ ಜಸ್ಟ್ ಸಬ್ಸೆಟ್ ಅಂತ ಕರಿಬೋದು. ಓಕೆ, ಸೊ ಎರಡೂ ಸೇಮ್ ಎಲಿಮೆಂಟ್ನ ತೊಗೊಳ್ಳಿಕ್ಕೆ ಬರಲ್ಲ, ಅಂಥದ್ದನ್ನ ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರೆಯಲ್ಲ, ಜಸ್ಟ್ ಸಬ್ಸೆಟ್ ಅಂತ ಕರಿಬೋದು. ಪ್ರಾಪರ್ ಸಬ್ಸೆಟ್ ಆಗಬೇಕಾಗಿತ್ತಂದರೆ ಇವಾಗಲೇ ಹಿಂದೆ ಅಂತ ತೊಗೊಂಡ್ರೆ 1 2 3 ಆದಮೇಲೆ 1 2 3 4 ಜಾಸ್ತಿನ ತೊಗೋಬೇಕು, ಸೆಕೆಂಡ್ ಸೆಟ್ ಯಾವಾಗಲೂ. ಅಂಥದ್ದಕ್ಕೆ ನಾವೇನಂತ ಕರಿತೀವಿ, ಪ್ರಾಪರ್ ಸಬ್ಸೆಟ್. ಎಕ್ಸಾಂಪಲ್ ಕೂಡ ನಾನು ಕೊಡ್ತಾ ಇದ್ದೀನಿ ನೋಡಿ. ಸೆಟ್ ಎಯಲ್ಲಿ ನಾನು ಇವಾಗ 0 1 2 3 ತೊಗೊಂಡಿದ್ದೀನಿ. ಅಗೇನ್ ಬಿ ಯಲ್ಲಿ ನಾನು ತೊಗೊಂಡಿರುವಂಥದ್ದು 0 1 2 3 4 5 ಇದೆ. ಓಕೆ, ಸೊ ಇವಾಗ ನಾನು ಹೇಳ್ಬೋದು ಎ ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಅ ಬಿ ಅಂತ ಹೇಳಿ. ಓಕೆ, ಎ ಅನ್ನೋದು ಏನಾಯ್ತು ಇವಾಗ ಪ್ರಾಪರ್ ಸಬ್ಸೆಟ್, ಬಿ ಅನ್ನೋದು ಏನಂತ ಕರಿತೀವಿ ನಾವು ಅಂದರೆ ಸೂಪರ್ ಸೆಟ್ ಅಂತ ಕರಿತೀವಿ. ಸೊ ಮೀನ್ ಬಿ ಪ್ರಾಪರ್ ಸೆಟ್ ಸೂಪರ್ ಸೆಟ್ ಇವೆರಡು ಇಲ್ಲಿದೆ ನೋಡಿ. ಸೂಪರ್ ಸೆಟ್ ಅಂದರೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗಿದ್ರೆ ಬಿ ಅನ್ನೋದು ಏನಾಗಿರುತ್ತೆ, ಸೂಪರ್ ಸೆಟ್ ಆಗಿರುತ್ತೆ. ಓಕೆ, ಬಿಗೆ ನಾವು ಏನಂತ ಕರಿಬೇಕು, ಸೂಪರ್ ಸೆಟ್ ಆಫ್ ಎ ಅಂತ, ಈ ಥರ ರಿವರ್ಸ್ನು ನೀವು ಕರಿಬೋದು, ಅದನ್ನು ನಿಮಗೆ ಗೊತ್ತಿರಬೇಕು. ಹಾಗೆ ಇಲ್ಲೊಂದಿಷ್ಟು ರಿಸಲ್ಟ್ಸ್ಗಳಿದ್ದಾವೆ. ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಅ ಇಂಟೀಜರ್ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಇದು ನಿಮ್ಗೆ ಗೊತ್ತೇ ಇದೆ. ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಅ ಇಂಟೀಜರ್ ಅಂತ ಕರಿಬೋದು. ಯಾಕಂದರೆ ನ್ಯಾಚುರಲ್ ನಂಬರ್ 1 2 3 ಸ್ಟಾರ್ಟ್ ಆದರೆ ಇಂಟೀಜರ್ 0 ಇಂದ 0 ಇರುತ್ತೆ, 1 2 3 ಇರುತ್ತೆ, ಅಗೇನ್ ನೆಗೆಟಿವ್ ನಂಬರ್ಸ್ಗಳು ಇರುತ್ತೆ. ಸೊ ಆಬ್ವಿಯಸ್ಲಿ ಇದನ್ನ ಕರಿಬೋದು. ಅಗೇನ್ ಇಂಟೀಜರ್ ಈಸ್ ಅ ಸಬ್ಸೆಟ್ ಆಫ್ ಅ ರ್ಯಾಷನಲ್ ನಂಬರ್, ಅಗೇನ್ ಕ್ಯೂ ಈಸ್ ಅ ಸಬ್ಸೆಟ್ ಆಫ್ ಅ ರಿಯಲ್ ನಂಬರ್, ಈ ಥರನೂ ಕರಿಬೋದು ಅಲ್ವಾ. ಲಾಸ್ಟಲ್ಲಿ ಬರೋದು ಆರ್. ಓಕೆ, ಅಗೇನ್ ಈ ಥರ ಒಂದಿಷ್ಟು ರಿಸಲ್ಟ್ಸ್ಗಳನ್ನು ನಿಮಗೆ ಗೊತ್ತಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುವಂಥದ್ದು ಇಂಟರ್ವಲ್ಸ್ ಫ್ರೆಂಡ್ಸ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಇಂಟರ್ವಲ್ಸ್ ಆಸ್ ಅ ಸಬ್ಸೆಟ್ ಅಂತ ಹೇಳ್ತಾರೆ. ಇಂಟರ್ವಲ್ಸ್ ಅಂತಂದರೆ ಇವಾಗ ಎರಡು ರಿಸಲ್ಟ್ಸ್ ಬರುತ್ತೆ. ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಇರುವಂಥದ್ದು, ಇಲ್ಲಿ ಎ ಕಾಮ ಬಿ ಅಂತ ಬರಿತೀನಿ ನಾನು. ಓಕೆ, ಇನ್ನೊಂದು ಬರೋದು ಕರ್ವ್ ಬ್ರ್ಯಾಕೆಟ್ ಅಂತ, ಇದು ಎ ಕಾಮ ಬಿ. ಕರ್ವ್ ಬ್ರ್ಯಾಕೆಟ್ ಅಂದರೆ ಇಲ್ಲಿಗೆ ಇದಕ್ಕೆ ನಾವು ಏನಂತ ಕೊಡ್ತೀವಿ, ಇದು ಕ್ಲೋಸ್ ಬ್ರ್ಯಾಕೆಟ್ ಅಂತ ಕರಿತೀವಿ, ಇದಕ್ಕೆ ಓಪನ್ ಬ್ರ್ಯಾಕೆಟ್ ಅಂತ ಕರಿತೀವಿ. ಕ್ಲೋಸ್ ಅಂದರೆ ಕಂಪ್ಲೀಟ್ಲಿ ಕ್ಲೋಸ್ ಆಗಿರಬೇಕು, ಫುಲ್ಫಿಲ್ ಆಗಿರಬೇಕು. ಓಪನ್ ಅಂದರೆ ಅದು ಓಪನ್ ಆಗಿರಬೇಕು. ಕ್ಲೋಸ್ ಅಂತಂದರೆ ಈ ಎಂಡ್ ಪಾಯಿಂಟ್ಗಳನ್ನ ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಬೇಕು. ಯಾವ ಥರ ನೋಡಿ, ಇಲ್ಲಿ ಇವು 4 ಎಕ್ಸಾಂಪಲ್ನ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮೂಲಕನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಅಂತಂದರೆ ಇವಾಗ ನೋಡಿ, ನಾನು 1 2 3 ಅಂತ ತಗೋತಾ ಇದ್ದೀನಿ. ಓಕೆ, ಸೊ 1 2 3 ತೊಗೊಂಡ್ರೆ ಫಸ್ಟ್ ಒನ್ನು ನಾನು ಕ್ಲೋಸ್ ಬ್ರ್ಯಾಕೆಟ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಅಂದರೆ ಎಕ್ಸ್ ವ್ಯಾಲ್ಯೂಸ್ ಏನೇನಾದವಪ್ಪ ಅಂತಂದರೆ 1 2 3 ಈ ಥರ ತೊಗೋಬೇಕು. ಸಪೋಸ್ ನೀವು ಇದನ್ನು 5 ತೊಗೊಂಡಿದ್ದೀರಿ ಅಂತ ಅನ್ಕೊಳ್ಳಿ, 1 2 3 4 5 ಥರ ಅಂದರೆ ಎಂಡ್ ಪಾಯಿಂಟ್ಗಳನ್ನ ಬರೀಬೇಕು. ಇದನ್ನೇ ನಾನು ಕ್ವಶನ್ನು ಓಪನ್ ಬ್ರ್ಯಾಕೆಟ್ ಒಳಗೆ ಬರ್ಕೊಂಡ್ರೆ 1 2 5 ಅಂತ ಬರೆದ್ರೆ ಇಲ್ಲೇನಾಗುತ್ತೆ, ಎಕ್ಸ್ ವ್ಯಾಲ್ಯೂ 1 ಇನ್ಕ್ಲೂಡ್ ಆಗಲ್ಲ, 5 ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗೋದಿಲ್ಲ. ಬಿಟ್ಟರೆ ಯಾವ ಬರುತ್ತೆ, ಮಧ್ಯದಲ್ಲಿ ಬರುವಂಥದ್ದು ನಂಬರ್ಸ್ಗಳನ್ನ ಬರೀತಾ ಹೋಗ್ಬೇಕು. ಯಾವು 2 3 4 ಅಗೇನ್ 5 ಬರೆಯೋ ಹಾಗಿಲ್ಲ. ಅಗೇನ್ ಮಧ್ಯದಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ತೊಗೋಬೋದು. ನಾವು ಇಲ್ಲಿ ರಿಯಲ್ ನಂಬರ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ನೋಡಿ, ಎಕ್ಸ್ ಇಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂದರೆ ಮಧ್ಯದಲ್ಲಿ ಯಾವೆಲ್ಲ ಬರುತ್ತೆ, ಪಾಯಿಂಟ್ ಬೈ ಜಸ್ಟ್ ಒಂದು ಇನ್ಫೈನೈಟ್ ನಂಬರ್ ಆಫ್ ರಿಯಲ್ ನಂಬರ್ಸ್ ಬರುತ್ತೆ. ಜಸ್ಟ್ ನಾನಿಲ್ಲಿ ಜಸ್ಟ್ ಇಂಟೀಜರ್ ಮಾತ್ರ ಬರೆದಿದ್ದೀನಿ. ಓಕೆ, ಈ ಎಕ್ಸಾಂಪಲಲ್ಲಿ ಇಂಟೀಜರ್ ಇಲ್ಲಿ 1 1.1 1.2 ಎಲ್ಲ ಎಕ್ಸಾಂಪಲ್ಸ್ಗೂ ಬರುತ್ತೆ. ಇಲ್ಲಿನೂ ಕೂಡ 1 ತೊಗೊಳಕ್ಕೆ ಬರಲ್ಲ, ಬಟ್ 1.1ನ ತೊಗೋಬೋದು ನಾನು ಇಲ್ಲಿ. 1.1 1.2 ಅಲ್ಲಿವರೆಗೂ ಅಂದರೆ 4.9999 ಇಲ್ಲಿ ತನಕ ತೊಗೋಬೋದು. ಬಟ್ 5 ತೊಗೊಳಕ್ಕಾಗಲ್ಲ, 1 ತೊಗೊಳಕ್ಕಾಗಲ್ಲ. ಅದಕ್ಕೆ ನಾವು ಇಲ್ಲಿ ಓಪನ್. ಆಮೇಲೆ ಸಿಮಿ ಓಪನ್ ಇಂಟರ್ವಲ್ ಅಂತ ಬರುತ್ತೆ, ಸಿಮಿ ಓಪನ್ ಕ್ಲೋಸ್ ಇಂಟರ್ವಲ್ ಅಂತ ಬರುತ್ತೆ. ಇದೇ ಕ್ವಶನ್ ನೋಡಿ, 1 2 5 ಈ ಥರ ಬರೆದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 1 ತೊಗೋಬೋದು, 2 ತೊಗೋಬೋದು, 3 ತೊಗೋಬೋದು, 4 ತೊಗೋಬೋದು, ಅಗೇನ್ 4.9 ತನಕ ತೊಗೋಬೋದು, ಬಟ್ 5 ತೊಗೊಳಕ್ಕೆ ಆಗಲ್ಲ. ಓಕೆ, ಯಾವುದು ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೆ ಕ್ಲೋಸ್ ಅಂತ ಬರಿತೀವಿ, ಯಾವುದು ಇನ್ಕ್ಲೂಡ್ ಆಗಿಲ್ಲ ಅದಕ್ಕೆ ಓಪನ್ ಅಂತ ಡಿನೋಟ್ ಮಾಡ್ತೀವಿ. ಇದೇ ಇರುವಂಥದ್ದು ಸ್ಟೂಡೆಂಟ್ಸ್. ಇಲ್ಲಿ ಫಸ್ಟ್ ಒನ್ ಕ್ಲೋಸ್ ಅಂದರೆ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿಂಬಾಲ್ ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಅಂದರೆ ಇವೆರಡು ಇನ್ಕ್ಲೂಡ್ ಆಗಿದೆ, ಇದಕ್ಕೆ ನಾನು ಈ ಥರ ಬರಿತೀವಿ ಎ ಕಾಮ ಬಿ ಅಂತ. ಓಪನ್ ಇದ್ದರೆ ಎಂಡ್ ಪಾಯಿಂಟ್ಸ್ಗಳು ಇನ್ಕ್ಲೂಡ್ ಇಲ್ಲ ಅಂತ. ಒಂದು ಓಪನ್ ಆಗಿ ಒಂದು ಕ್ಲೋಸ್ ಆಗಿದ್ರೆ ಅದಕ್ಕೆ ನೋಡಿ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಅಂದರೆ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಆಗಿದೆ, ಬಿ ಇನ್ಕ್ಲೂಡ್ ಆಗಿದೆ, ಎ ಇನ್ಕ್ಲೂಡ್ ಆಗಿಲ್ಲ. ಇಲ್ಲಿ ಎ ಇನ್ಕ್ಲೂಡ್ ಆಗಿದೆ, ಬಿ ಇನ್ಕ್ಲೂಡ್ ಆಗಿಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಪವರ್ ಸೆಟ್. ಆ್ಯಕ್ಚುಲಿ ಇದು ನಿಮ್ಮ ಕಾನ್ಸೆಪ್ಟಲ್ಲಿ ಮೊದಲೆಲ್ಲ ಬಹಳ ಡಿಟೇಲ್ ಆಗಿ ಇದ್ರ ಮೇಲೆ ಕೊಡ್ತಿದ್ರು, ಬಟ್ ಇವಾಗ ಇಲ್ಲ. ಬಟ್ ಆದರೂ ಇದ್ರ ಮೇಲೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ. ಪವರ್ ಸೆಟ್ ಅಂತಂದ್ರೆ ಏನಪ್ಪ ಅಂದರೆ ಸಬ್ಸೆಟ್ ಆಫ್ ಆಲ್ ದ ಸೆಟ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ನೀವು ಸಬ್ಸೆಟ್ನ ಇವಾಗ ಒಂದು ಸೆಟ್ ತೊಗೊಂಡ್ವಿ ಅಂತ ಅನ್ಕೊಳ್ಳಿ. ನಾವು ಇಲ್ಲಿ ಒಂದು ಸೆಟ್ ತೊಗೋತೀನಿ ನಾನು 1 2 3. ಸ್ವಲ್ಪ ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಇದ್ರದ್ದು ಸಬ್ಸೆಟ್ ಎಷ್ಟಾಗುತ್ತೆ, ಯಾವ್ಯಾವ ಥರ ಸಬ್ಸೆಟ್ನ ಬರಿಬೋದು ಇದ್ರದ್ದು ಅಂತಂದರೆ ನೋಡಿ, ಇವಾಗ ನಾನು ಇಲ್ಲಿ A1 ಅಂತ ಕೊಡ್ತೀನಿ. A1 ಯಾವ ಥರ ಅಂದರೆ 1 and 2 ತೊಗೋತೀನಿ. ಇವಾಗ A1 ಈಸ್ ಅ ಸಬ್ಸೆಟ್ ಆಫ್ ಬಿ, ಎ ಅಂತ ಬರಿಬೋದಾ? ಬೇಡ ಅಂದರೆ ಇದಕ್ಕೆ ನೀವು ಬೇರೆ ಹೆಸರೇ ಕೊಟ್ಕೊಡಿ, ಬಿ ಅಂತ ಕೊಡಿ.
ಓಕೆ, ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಬರೀಬೋದಾ? ಅಗೇನ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನಾನು. ಏನಪ್ಪ ಅಂತಂದರೆ ಜಸ್ಟ್ 1 ತಗೋತೀನಿ. ಅಗೇನ್ ಡಿ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ, ಜಸ್ಟ್ 3 ತಗೋತೀನಿ. ಇವೆಲ್ಲನೂ ಸಬ್ಸೆಟ್ ಆಫ್ ಎ ಆಗಿದೆಯಲ್ವಾ? ಸೊ ಟೋಟಲ್ ಆಫ್ ನಂಬರ್ ಆಫ್ ಎಲ್ಲ ಎಷ್ಟು ಸಬ್ಸೆಟ್ಸ್ಗೆ ಬರುತ್ತೆ ನೋಡಿ, ಅವೆಲ್ಲನೂ ಕಲೆಕ್ಷನ್ ಮಾಡಿ ಒಂದು ಸೆಟ್ಟಲ್ಲಿ ಬರೆಯೋದೇ ಪವರ್ ಸೆಟ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಪಿ ಆಫ್ ಎ ಅಂತ ಡಿನೋಟ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಇದಕ್ಕೆ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಒಂದು ಫಾರ್ಮುಲಾ ಕೂಡ ಇದೆ, ರಿಲೇಷನ್ ಫಂಕ್ಷನಲ್ಲಿ ನಾವು ಯೂಸು ಕೂಡ ಮಾಡಿದ್ದೀವಿ ಇದನ್ನು. ಸೊ ಟೋಟಲ್ ನಂಬರ್ ಆಫ್ ಸಬ್ಸೆಟ್ನ ಫೈಂಡ್ ಮಾಡಬೇಕು. ಇದರಲ್ಲಿ ಎಷ್ಟು ಸಬ್ಸೆಟ್ಗಳನ್ನ ಮಾಡ್ಬೋದು ಅಂತಂದರೆ 2n ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನಂದರೆ ಎಷ್ಟು ಎಲಿಮೆಂಟ್ಸ್ಗಳಿದಾವೆ ಸ್ಟೂಡೆಂಟ್ಸ್? ಇಲ್ಲಿ 3 ಎಲಿಮೆಂಟ್ಸ್ ಅಂದರೆ 2 ಅಂದರೆ 8 ಸಬ್ಸೆಟ್ಗಳನ್ನ ಬರೀಬೋದು ಸ್ಟೂಡೆಂಟ್ಸ್. ನಾನು ಜಸ್ಟ್ ಇಲ್ಲಿ 3 ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ. ಈ ಥರ 8 ಸಬ್ಸೆಟ್ಗಳನ್ನ ಬರೀಬೋದು. ಸೊ ಯಾವ್ಯಾವ್ದು ಬರಿಬೋದು ಅಂತ ನೋಡಿ, 1,2 ಬರ್ದ್ನಲ್ಲ, ಇಲ್ಲಿ ನೆಕ್ಸ್ಟ್ 1,3 ಬರಿಬೋದು. ಓಕೆ, ಅಗೇನ್ ನೆಕ್ಸ್ಟ್ 2,3 ಬರಿಬೋದು. ಅಗೇನ್ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರಿಬೋದು, 1 2 3 ಇದನ್ನು ಕೂಡ ಬರಿಬೋದು. ಎಷ್ಟಾದ ನೋಡಿ, 1 2 3 4 5 6 ಆಗಿದೆ. ಇಲ್ಲೊಂದು 2 ಮಿಸ್ ಇದೆ. 6 ಆದಮೇಲೆ 7 ಆಯಿತು. ಓಕೆ, ಟೋಟಲಿ 8 ಬರ್ಬೋದು ಅಂತ ನಾನು ಹೇಳಿದೆ. ಇನ್ನೂ ಒಂದು ಯಾವುದಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಎಂಟಿ ಸೆಟ್ ಸ್ಟೂಡೆಂಟ್ಸ್. ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಂಟಿ ಸೆಟ್ ನೀವು ಯಾವ್ದು ಬೇಕಾದ ಸೆಟ್ಗೆ ತಗೊಳ್ಳಿ, ಅದು ಎಲ್ಲರಿಗೂ ಸಬ್ಸೆಟ್ ಆಗಿರುತ್ತೆ, ಎಲ್ಲ ಕಡೆನೂ ಅದು ಇದ್ದೇ ಇರುವಂಥದ್ದು. ಓಕೆ, ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಕರಿತೀವಿ. ಅಂದರೆ ಟೋಟಲಿ 8 ಅಥವಾ ಇದು ಜಸ್ಟ್ 3 ನಂಬರ್ಸ್ ಇದ್ದು, ಸೊ ಈಸಿಯಾಗಿ ಮಾಡಿದ್ವಿ ನಾವು. 4 5 6 ಇದ್ದರೆ ಆಗ ಫೈಂಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಇದು ಒಂದು ಫಾರ್ಮುಲಾನ ಫೈಂಡ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ಇನ್ನೊಂದಿದೆ ನೋಡಿ, ಟೋಟಲ್ ನಂಬರ್ ಆಫ್ ಸೆಟ್ದಂತೂ 2 ಆಯಿತು. ಟೋಟಲ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಇವಾಗಲೇ ನಾನು ಡಿಸ್ಕಷನ್ ಮಾಡಿದೆ. ಪ್ರಾಪರ್ ಸಬ್ಸೆಟಲ್ಲಿ ಈಕ್ವಲ್ ಅಂತ ಬರಲ್ಲ. ಇಲ್ಲಿ ನೋಡಿ, ಈಕ್ವಲ್ ಅಂತ ಕನ್ಸಿಡರ್ ಮಾಡಿ ನಾನು 1 2 3 ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಕರಿತೀವಿ. ಇದೊಂದು ಬಿಟ್ಟು ನಾವು ಪ್ರಾಪರ್ ಸಬ್ಸೆಟ್ನ ಕೌಂಟ್ ಮಾಡ್ಕೋಬೇಕು. ಯಾಕಂದರೆ ಈಕ್ವಲ್ ತೊಗೊಳಕ್ಕೆ ಹಾಗೆಲ್ಲ ಪ್ರಾಪರ್ ಸೆಟ್ಟಲ್ಲಿ ಅಂದರೆ 2n - 1 ನೆನ್ಪು ಇಟ್ಕೊಳ್ಳಿ. ಇದು ಒಂದು ಫಾರ್ಮುಲಾ, ಇದನ್ನು ಕೇಳಬಹುದು ಪ್ರಾಪರ್ ಸೆಟ್ನ ಮಾಡುವಂಥದ್ದು. ಓಕೆ, ಸೊ ಇದಿಷ್ಟಾಗಿದೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡೋಣ. ನೆಕ್ಸ್ಟ್ ಒನ್ ಯೂನಿವರ್ಸಲ್ ಸೆಟ್. ಸೊ ಇದಂತೂ ನಿಮ್ಗೆ ಗೊತ್ತಿದೆ, ಬೇಸಿಕ್ ಸೆಟ್ ಆಗಿರುತ್ತೆ. ಇದರಲ್ಲಿ ಎಲ್ಲ ಸೆಟ್ನು ಲಾರ್ಜೆಸ್ಟ್ ಸೆಟ್ ಅಂತಲೇ ನಾವು ಕರಿತೀವಿ. ಐ ಥಿಂಕ್ ಇದರಲ್ಲಿ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೋತೀನಿ. ಇಲ್ಲಿಂದ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಯನ್ ಸೆಟ್ ಅಂತ. ಯೂನಿಯನ್ ಅಂದರೆ ಎ ಸೆಟ್ಟು ಮತ್ತು ಬಿ ಸೆಟ್ 2 ಸೆಟ್ಟನ್ನು ಏನೆಲ್ಲ ಇದೆ ನೋಡಿ, ಎಲ್ಲ ಎಲಿಮೆಂಟ್ಸ್ನ ಮಿಕ್ಸ್ ಮಾಡಿ ಬರೆಯುವಂಥದ್ದು. ಸಪೋಸ್ ಏನಾದರೂ ಕಾಮನ್ ಆಗ್ತಾ ಇದ್ದರೆ ಅದನ್ನು ಒಂದೇ ಸತಿ ಬರೋದು. ಇದನ್ನೇ ನಾವೇನಂತೀವಿ ಎ ಯೂನಿಯನ್ ಬಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಎ ಅಲ್ಲಿ 1 2 3 ಇದೆ ಅಂತ ಅಂದ್ಕೊಳ್ಳಿ, ಬಿ ಅಲ್ಲಿ 3 4 5 ಇದೆ, 3 4 5 ಇದೆ. ಸೊ ಎ ಯೂನಿಯನ್ ಬಿ ಮಾಡಿದ್ರೆ ಏನಾಗುತ್ತೆ, ಎ ಅಲ್ಲಿ ಮತ್ತು ಬಿ ಅಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ನ ಮಿಕ್ಸ್ ಮಾಡಿ ಬರೆಯೋದು. 1 2 3 ಇಲ್ಲಿನೂ ಇದೆ, ಇಲ್ಲಿನೂ ಇದೆ. ಸೊ ಆಗ ನಾವು ಒಂದೇ ಸತಿ ಬರೀಬೇಕು 4 5. ಆಲ್ ದ ಎಲಿಮೆಂಟ್ಸ್ ಆಫ್ ಎ, ಆಲ್ ದ ಎಲಿಮೆಂಟ್ಸ್ ಆಫ್ ಬಿ, ಇಫ್ ಇಟ್ ಇಸ್ ಅ ಕಾಮನ್ ಕನ್ಸಿಡರ್ ಒನ್ಸ್ ಅಂತ ಹೇಳ್ತಾರೆ. ಕಾಮನ್ ಇದ್ದರೆ ಅದನ್ನು ಒಂದು ಸತಿ ಬರೆಯುವಂಥದ್ದು. ಸೊ ಇದರದ್ದು ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳಿದ್ದಾವೆ. ಸೊ ಅದನ್ನು ಇವಾಗ ನೋಡ್ತಾ ಹೋಗೋಣ. ಏನಪ್ಪ ಅಂತಂದರೆ ಇಲ್ಲಿ ಸೆಟ್ ಬಿಲ್ಡ್ ಫಾರ್ಮ್ ಒಳಗೆ ನೋಡಿ, ಅಬ್ಸರ್ವ್ ಮಾಡಿ, ಎ ಯೂನಿಯನ್ ಬಿನ ಯಾವ ಥರ ಮಾಡಿದ್ದೀವಿ ಅಂದರೆ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಎ ಆರ್ ಅಂತ ಯೂಸ್ ಮಾಡ್ತೀವಿ. ಎಕ್ಸ್ ಇಸ್ ಬಿಲಾಂಗ್ಸ್ ಟು ಬಿ. ನೀವು ಎ ಯೂನಿಯನ್ ಬಿ ಅಲ್ಲಿ ಬರೆದಿರುವಂಥ ಈ ಒಂದು ಎಲಿಮೆಂಟು ಅದು ಎ ಎಲ್ಲಾದರೂ ಇರಬೇಕು ಅಥವಾ ಬಿ ಎಲ್ಲೇ ಆದರೂ ಇರಬೇಕು, ಎರಡರಲ್ಲಿದ್ದರೂ ನಡೆಯುತ್ತೆ. ಆರ್ ಅಂತ ಹೇಳ್ತಾರೆ. 1 ಇಲ್ಲಿನೂ ಇದೆ, ಇಲ್ಲಿನೂ ಇದೆ. 2 2 ಇಲ್ಲಿನೂ ಇದೆ, ಬಟ್ ಇಲ್ಲಿ ಇಲ್ಲಿ 1 ಅದೇ ಎ ಅಲ್ಲಿದೆ, 2 ಎ ಅಲ್ಲಿದೆ, 3 ಎರಡೂ ಕಡೆ ಇದೆ, 4 ಬಿ ಅಲ್ಲಿದೆ, 5 ಎರಡರಲ್ಲಿ ಒಂದಾದರೂ ಎಲಿಮೆಂಟ್ ಬಿಲಾಂಗ್ಸ್ ಟು ಆಗಿರಬೇಕು. ಆರ್ ಯೂಸ್ ಮಾಡ್ತಾರೆ. ಅಂದರೆ ಎ ಆರ್ ಬಿ ಅಂತಂದರೆ ನಮಗೆ ಇವಾಗ ಕ್ಲಿಯರ್ಲಿ ಗೊತ್ತಿರಬೇಕು ಎ ಯೂನಿಯನ್ ಬಿ ಅಂತ. ಓಕೆ, ಇಲ್ಲೊಂದಿಷ್ಟು ರೂಲ್ಸ್ ಇದೆ. ಕಮ್ಯುಟೇಟಿವ್ ಲಾ ಇಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಎ ಯೂನಿಯನ್ ಯಾವುದಾದ್ರೂ ಮೊದಲಿಗೆ ತಗೊಳ್ಳಿ, ಸೊ ಫರಕ್ ಏನಾಗೋದಿಲ್ಲ. ಅಗೇನ್ ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಮಾಡುತ್ತೆ. ಎ ಯೂನಿಯನ್ ಎಂಟಿ ಸೆಟ್, ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಎ ಯೂನಿಯನ್ ಎಂಟಿ ಸೆಟ್ ಅಂದರೆ ಅದರಲ್ಲಿ ಯಾವುದೇ ಎಲಿಮೆಂಟ್ ಇರಲ್ಲ. ಯೂನಿಯನ್ ತೊಗೊಂಡ್ರೆ ಅಗೇನ್ ಆನ್ಸರ್ ಏನು ಬರುವಂಥದ್ದು ಸ್ಟೂಡೆಂಟ್ಸ್, ಏನೇ ಆನ್ಸರ್ ಬರುತ್ತೆ. ಅಗೇನ್ ಅದೇ ರಿಸಲ್ಟ್ನ ನಾವು ಇಂಟರ್ಸೆಕ್ಷನ್ ತೊಗೊಂಡ್ವಿ ಅಂತಂದರೆ ಅಗೇನ್ ಅಲ್ಲಿ ಎಂಟಿನೇ ಆಗಿರುತ್ತೆ. ಇದನ್ನು ನಿಮ್ಗೆ ಗೊತ್ತಿರಬೇಕು. ಎ ಇಂಟರ್ಸೆಕ್ಷನ್ ಎಂಟಿ ನಾನು ಮಾಡಿದ್ರೆ ಇದರಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ, ಕಾಮನ್ ಬರುವಂಥ ಚಾನ್ಸಸ್ಸೇ ಇರೋದಿಲ್ಲ. ಇಲ್ಲಿನೂ ಏನಾಗಿರುತ್ತೆ, ಎಂಟಿ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಇಂಟರ್ಸೆಕ್ಷನ್ ಡಿಸ್ಕಷನ್ ಮಾಡೋಕೆ ಬರುತ್ತೆ ಇದು. ಸೊ ಎ ಯೂನಿಯನ್ ಏನೇ ತೊಗೊಂಡ್ರೆ, ಎರಡು ಸೇಮ್ ಎಲಿಮೆಂಟ್ ತೊಗೊಂಡ್ರೆ ಅಗೇನ್ ಆನ್ಸರ್ ಬರುವಂಥದ್ದು ಏನೇ ಆಗಿರುತ್ತೆ. ಯೂನಿಯನ್ ಆಫ್ ಎ ತೊಗೊಂಡ್ರೆ ಯೂನಿಯನ್ ಇಸ್ ದ ಲಾರ್ಜೆಸ್ಟ್ ಎಷ್ಟು, ಸೊ ಅಗೇನ್ ಯೂನಿಯನ್ನೇ ಬರುತ್ತೆ. ಸೊ ಇದು ಕೂಡ ಸಿಂಪಲ್ ಆಗಿರುವಂಥದ್ದು. ಇಂಟರ್ಸೆಕ್ಷನ್ ಅಂತಂದರೆ ಎರಡರಲ್ಲಿ ಕಾಮನ್ ತೊಗೊಳ್ಳೋವಂಥದ್ದು. ಸೊ ಇವಾಗಲೇ ಒಂದು ಎಕ್ಸಾಂಪಲ್ ತೊಗೊಂಡೆ ನಾನು. ಸೊ ಇವೆರಡರಲ್ಲಿ ಎ ಇಂಟರ್ಸೆಕ್ಷನ್ ಬಿನ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಕಾಮನ್ ಏನಿದೆ 3 ಅನ್ನೋದು ಎಲಿಮೆಂಟು. ಎರಡೂ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ನ ಬರೆಯುವಂಥದ್ದೇ ಇಂಟರ್ಸೆಕ್ಷನ್. ಇದ್ರದ್ದು ಪ್ರಾಪರ್ಟಿನೂ ಅಗೇನ್ ಸಿಂಪಲ್ ಇದೆ. ಇಲ್ಲಿನೂ ಕಮ್ಯುಟೇಟಿವ್ ಸ್ಯಾಟಿಸ್ಫೈ ಮಾಡುತ್ತೆ, ಅಸೋಸಿಯೇಟಿವ್ ಸ್ಯಾಟಿಸ್ಫೈ ಮಾಡುತ್ತೆ. ಇವಾಗಲೇ ಹೇಳಿದ್ನಲ್ಲ ನಾನು, ಎ ಇಂಟರ್ಸೆಕ್ಷನ್ ಎಂಟಿ ಸೆಟ್ ಅಥವಾ ಎಂಟಿ ಇಂಟರ್ಸೆಕ್ಷನ್ ಎ ಮಾಡಿದರೆ ಇಲ್ಲಿ ಆನ್ಸರ್ ಬರುವಂಥದ್ದು ಎಂಟಿ. ಯಾಕಂದರೆ ಖಾಲಿಯಲ್ಲಿ ನಾವು ಏನು ಕಾಮನ್ ತೊಗೊಳಿಕ್ಕಾಗತ್ತೆ, ಖಾಲಿನೇ ಬರೋದಲ್ವಾ. ಸೊ ಹಾಗಾಗಿ ಇಲ್ಲಿ ಎಂಟಿ ಈಸ್ ದ ಆನ್ಸರ್. ಇದು ನಿಮಗೆ ಗೊತ್ತಿರಬೇಕು. ಅಗೇನ್ ಯೂನಿಯನ್ ಜೊತೆ ಇಂಟರ್ಸೆಕ್ಷನ್, ಇದು ಒಂದು ಇಂಪಾರ್ಟೆಂಟ್ ನೋಡಿ. ಯೂನಿಯನ್ ಸೆಟ್ ಇದೆ. ಯೂನಿಯನ್ ಅಂದರೆ ಎಲ್ಲ ಎಲಿಮೆಂಟ್ಸ್ಗಳಲ್ಲಿದೆ, ಅದರಲ್ಲಿ ನಾನು ಇಂಟರ್ಸೆಕ್ಷನ್ ಎ ತೊಗೊಂಡ್ರೆ ಆನ್ಸರ್ ಬರೋದು ಎ ಈಸ್ ದ ಆನ್ಸರ್. ಎರಡು ಸೇಮ್ ತೊಗೊಂಡ್ರೆ ಸೇಮೇ ಬರುತ್ತೆ. ಸೊ ಅಗೇನ್ ಇಲ್ಲಿ ಒಂದು
ರಿಸಲ್ಟ್ ಇದೆ, ಇದನ್ನು ಇಂಟರ್ಸೆಕ್ಷನ್ ಮಾಡಿ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟ್ ಇಲ್ಲ. ಸೊ ಇದಿಷ್ಟು ರಿಸಲ್ಟ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಇಂಟರ್ಸೆಕ್ಷನ್ದು. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ ಯಾವುದಪ್ಪ ಅಂದರೆ ಡಿಫ್ರೆನ್ಸ್ ಅಂದರೆ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂತಂದರೆ ಯಾವುದೇ ಕರೀತೀವಿ ಸ್ಟೂಡೆಂಟ್ಸ್? ಇವಾಗ ನೋಡಿ, ಇಲ್ಲಿ ವೆನ್ ಡಯಾಗ್ರಾಮ್ ಇದೆ ಅಂತ ಅನ್ಕೋಣ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಓಕೆ, ಸೊ ನಮಗೆ ಇವಾಗ ಎ ಮೈನಸ್ ಬಿ ಏರಿಯಾ ಬೇಕು ಅಂದರೆ ಎ ಬಟ್ ನಾಟ್ ಬಿ ಅಂತ ಕರೀತಾರೆ. ಎ ಇರಬೇಕು ಬಟ್ ಬಿ ಇರಬಾರ್ದು. ಅಂದರೆ ಎ ಇರಬೇಕಂದ್ರೆ ಇದು ಓನ್ಲಿ ಎ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಇಲ್ಲಿ ಎ ಇದೆಯಲ್ಲ ಏರಿಯಾ, ಇದಕ್ಕೆ ನಾವು ಬೇಕಿದ್ರೆ ನಿಮಗೆ ಇಲ್ಲಿ ಅದನ್ನ ಡ್ರಾ ಮಾಡಿ ಕೂಡ ತೋರಿಸ್ತೀನಿ, ಶೇಡ್ ಮಾಡಿ ಕೂಡ ಅಬ್ಸರ್ವ್ ಮಾಡಿ. ಇಲ್ಲಿದೆಲ್ಲ ಈ ಏರಿಯಾ. ಓಕೆ, ಸೊ ಈ ಏರಿಯಾಗೆ ನಾವು ಇಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಓನ್ಲಿ ಎ ಏರಿಯಾ. ಓಕೆ, ಅದೇ ತರನಾಗಿ ಇಲ್ಲಿ ಇನ್ನೊಂದು ಏರಿಯಾ ಇದೆ, ಇದಕ್ಕೆ ಏನು ಕರಿತೀವಪ್ಪ ಅಂದರೆ ಓನ್ಲಿ ಬಿ ಅಂತ ಕರಿತೀವಿ. ಅಗೇನ್ ಮಧ್ಯದಲ್ಲಿ ಒಂದಿದೆ ನೋಡಿ, ಇದು ಇಂಟರ್ಸೆಕ್ಷನ್ ಏರಿಯಾ ಇದೆ. ಓಕೆ, ಸೊ ಇದರದ್ದು ಡಿಫ್ರೆನ್ಸ್ ನಿಮ್ಗೆ ಇಲ್ಲಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಇದಕ್ಕೆ ನಾನು ಓನ್ಲಿ ಎ ಅಂತ ಯಾಕೆ ಕರೆದೆ ಅಂದರೆ ಇದೇನೇ ನಾವು ಕರೆಯುವಂಥದ್ದು ಎ ಮೈನಸ್ ಬಿ. ಎ ಬಟ್ ನಾಟ್ ಬಿ. ಬಿ ಇಲ್ಲಿ ಬರ್ತಾ ಇತ್ತಲ್ವ, ಅದಕ್ಕೆ. ಇದಂತ ನಿಮ್ಗೆ ಗೊತ್ತೇ ಇದೆ, ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಇದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಬಿ ಮೈನಸ್ ಎ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರನ್ನು ನಾವು ಡಿನೋಟ್ ಮಾಡ್ಕೋಬಹುದು ಸ್ಟೂಡೆಂಟ್ಸ್. ಎ ಮೈನಸ್ ಬಿಗೆ ನಾನು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಾನು ಕರಿತೀವಿ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಇದು ನೆನಪಿಟ್ಕೊಳ್ಬೇಕಾಗಿರುವಂಥ ಪಾಯಿಂಟು. ಓಕೆ, ಇದು ಎಲ್ಲ KCT ಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು, ಇಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿದ್ದಾವೆ. ಸೊ ಇದು ಎಕ್ಸಾಂಪಲ್ ಬಂದಾಗ ನಾನು ನಿಮಗೆ ಹೇಳ್ತೀನಿ. ಇದು ಒಂದು ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಎ ಡೆಲ್ಟಾ ಬಿ ಅಂದರೆ ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ ಆಗಿರುತ್ತೆ. ಇಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿದೆ. ಎಕ್ಸಾಂಪಲ್ಸ್ಗಳು ಡಿಸ್ಕಷನ್ ಮಾಡುವಾಗ ನಾನು ಇವೆಲ್ಲ ಮಾಡ್ತಾ ಇದ್ದೀನಿ. ಆಗ ಬಂದಾಗ ಮತ್ತೊಂದು ಸತಿ ಹೇಳ್ತೀನಿ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ. ಈ ಥರ ಪಾಯಿಂಟ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಇನ್ನು ನೆಕ್ಸ್ಟು ಕಾಂಪ್ಲಿಮೆಂಟ್ರಿ ಆಫ್ ಅ ಸೆಟ್ ಅಂತ ಬರುತ್ತೆ. ಸೊ ಕಾಂಪ್ಲಿಮೆಂಟ್ರಿ ಸೆಟ್ ಅಂದರೆ ಏನಪ್ಪ ಅಂದರೆ, ಇವಾಗ ನಾನು ಇಲ್ಲಿ ಎ ತೊಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಯೂನಿವರ್ಸಲ್ ಸೆಟ್ನ ನಾವು ಡಿಫೈನ್ ಮಾಡ್ಕೋಬೇಕು. 1 2 3 4 ಅಪ್ ಟು 10 ತನಕ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಸೆಟ್ ಎಲ್ಲಿ ನಾನು ಏನು ತೊಗೊಂಡ ಇದ್ದೀನಿ ಅಂದರೆ 1 3 5 ತೊಗೊಂಡೆ. ಎ ಡ್ಯಾಶ್ ಬರೀಬೇಕು. ಎ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟ್ರಿ ಬರೀಬೇಕಂದ್ರೆ, ಎ ಡ್ಯಾಶ್ ಅಂದರೆ ಎನ ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ ಎ ಡ್ಯಾಶಲ್ಲಿ ಇರುತ್ತೆ. ಎನ ಬಿಟ್ಟು ಅಂದರೆ ಇವಾಗ 2 4 6 7 8 9 10 ಇದಕ್ಕೆ ನಾನೇನಂತ ಕರಿತೀನಿ ಅಂದರೆ ಎ ಡ್ಯಾಶ್. ಎ ಬಿಟ್ಟು ಉಳಿದಿರುವಂಥ ಎಲ್ಲ ಎಲಿಮೆಂಟ್ಸ್ಗಳಿಗೆ. ಅಂದರೆ ಎ ಡ್ಯಾಶ್ನ ನಾವು ಫೈಂಡ್ ಮಾಡಬೇಕಂದ್ರೆ ಯೂನಿವರ್ಸಲ್ ಸೆಟ್ಟಲ್ಲಿ ಎನ ತೆಗಿಬೇಕು. ಯು ಮೈನಸ್ ಎ ಮಾಡಿದ ಮೇಲೇ ಬರುವಂಥದ್ದು ಎ ಡ್ಯಾಶ್. ಅರ್ಥ ಆಯ್ತಲ್ವಾ? ಸೊ ಅದರದ್ದೇ ಒಂದಿಷ್ಟು ರಿಸಲ್ಟ್ಸ್ಗಳನ್ನ ನಾನು ಇಲ್ಲಿ ಕೊಟ್ಟಿರುವಂಥದ್ದು. ಎ ಡ್ಯಾಶ್ನ ನೀವು ಮಾಡಬೇಕಂದ್ರೆ ಯು ಮೈನಸ್ ಎನ ಮಾಡಿರಬೇಕು. ಅದು ಯು ಅಲ್ಲಿ ಇರಬೇಕು, ಬಟ್ ಎ ಅಲ್ಲಿ ಇರಬಾರ್ದು. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಮತ್ತು ಎ ಡ್ಯಾಶ್ ಇವೆರಡೂ ಸೆಟ್ಗಳು ಯಾವ ಥರ ಕಾಣುತ್ತೆ. ಬೈ ಚಾನ್ಸ್ ನಾನು ಇವೆರಡೂ ಸೆಟ್ಗಳನ್ನು ಯೂನಿಯನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಎ ಯೂನಿಯನ್ ಎ ಡ್ಯಾಶ್ನ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಅಂದರೆ ಯೂನಿಯನ್ ಅಂದರೆ ಎರಡನ್ನ ಕೂಡಿಸಿ ಬರೆಯುವಂಥದ್ದಲ್ವಾ. ಆಲ್ ದ ಎಲಿಮೆಂಟ್ಸ್ ಆಫ್ ಎ, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಡ್ಯಾಶ್ ಅಂತಂದರೆ 1 2 3 4 5 ಅಂತಂದರೆ ಅಗೇನ್ ನಮಗೆ ಇಲ್ಲಿ ಏನು ಬರುವಂಥದ್ದು ಸ್ಟೂಡೆಂಟ್ಸ್? ಅಗೇನ್ ನಮಗೆ ಇಲ್ಲಿ ಯೂನಿವರ್ಸಲ್ ಸೆಟ್ಟೇ ಬರುವಂಥದ್ದು. ಎ ಯೂನಿಯನ್ ಎ ಡ್ಯಾಶ್ ಅದ ಆನ್ಸರ್ ಏನಾಗುತ್ತೆ? ಯೂನಿಯನ್ ಆಗುತ್ತೆ. ಅದೇ ಥರನಾಗಿ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ದ ಆನ್ಸರ್ ಏನಾಗುತ್ತಪ್ಪ ಅಂದರೆ ಎಂಟಿ. ಇವೆರಡರಲ್ಲಿ ಯಾವುದೇ ಕಾರಣಕ್ಕೂ ಕಾಮನ್ ಬರೋದಿಲ್ಲ. ಪ್ರೊಬ್ಯಾಬಿಲಿಟಿಯಲ್ಲಿ ಯೂಸ್ ಆಗುತ್ತೆ, ಇದು ಒಂದು ರೂಲು. ಅರ್ಥ ಆಯ್ತಲ್ವಾ? ಎಸ್, ಅದನ್ನೇ ಇಲ್ಲಿ ನಾನು ಪ್ರಾಪರ್ಟಿಯಲ್ಲಿ ನಾವು ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಒನ್ ಬರುವಂಥದ್ದು ಡಿ ಮಾರ್ಕ್ಸನ್ ಲಾ ಅಂತ ಹೇಳಿ ಸ್ಟೂಡೆಂಟ್ಸ್. ಡಿ ಮಾರ್ಕ್ಸನ್ ಲಾ ಅಂತಂದರೆ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಇದ್ದಾಗ, ಹೋಲ್ ಡ್ಯಾಶ್ ಇದ್ದಾಗ ಕಾಂಪ್ಲಿಮೆಂಟ್ರಿ ತೊಗೊಂಡ್ರೆ ಇದ್ರ ಆನ್ಸರ್ ಏನಾಗುತ್ತಪ್ಪ ಅಂದರೆ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಇಂಟರ್ಸೆಕ್ಷನ್ ಇದ್ದರೆ ಸಪ್ರೇಟಾಗಿ ನಾವು ಇಂಟರ್ಸೆಕ್ಷನ್ ಕಾಂಪ್ಲಿಮೆಂಟ್ರಿನ ಅಪ್ಲೈ ಮಾಡ್ಕೊಂಡ್ರೆ ಇಂಟರ್ಸೆಕ್ಷನ್ ಇದ್ದದ್ದು ಯೂನಿಯನ್ ಆಗುತ್ತೆ. ಸಪೋಸ್ ಯೂನಿಯನ್ ಇತ್ತು ಅಂತ ಅಂದ್ಕೊಳ್ಳಿ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇದ್ದರೆ ಆಗ ಏನಾಗುತ್ತೆ ಅಂದರೆ ಇಂಟರ್ಸೆಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ನಾವು ಡಿ ಮಾರ್ಕ್ಸನ್ ಲಾ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಕಾಂಪ್ಲಿಮೆಂಟರಿ ಲಾದು ಕೆಲವೊಂದಿಷ್ಟು ಪ್ರಾಪರ್ಟಿ ಆಗಿದೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅದಾದಮೇಲೆ ಡಬಲ್ ಡ್ಯಾಶ್ ತೊಗೊಂಡ್ರೆ ಅಗೇನ್ ಏನೇ ಬರುತ್ತೆ. ಸೊ ಇದು ನಿಮ್ಗೆ ಗೊತ್ತಿದೆ, ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಆಗಿದೆ. ಓಕೆ, ಇಲ್ಲಿ ಒಂದಿದೆ ನೋಡಿ, ಎಂಟಿ ಸೆಟ್ ಇದೆ. ಎಂಟಿ ಸೆಟ್ಟಿಗೆ ನಾನು ಏನಾದರೂ ಕಾಂಪ್ಲಿಮೆಂಟ್ರಿ ತೊಗೊಂಡ್ರೆ ಆನ್ಸರ್ ಏನು ಬರುವಂಥದ್ದು? ಇಲ್ಲಿ ಏನೂ ಇಲ್ಲ ಅಂತಂದರೆ ಅದರ ಅಪೋಸಿಟ್ ಏನು? ಎಲ್ಲ ಇದೆ. ಎಲ್ಲ ಇದೆ ಅಂದರೆ ಅದು ಯೂನಿವರ್ಸಲ್ ಸೆಟ್ಟೇ ಆಗಬೇಕಲ್ವಾ? ಸೊ ಇದು ಒಂದು ಪಾಯಿಂಟ್ ಇಂಪಾರ್ಟೆಂಟು. ಅಗೇನ್ ಯೂನಿವರ್ಸಲ್ ಸೆಟ್ ಇದೆ, ಎಲ್ಲನೂ ಇದೆ, ಅದರದ್ದು ಅಪೋಸಿಟು ಎಂಟಿ ಆಗಿರುತ್ತೆ. ಸೊ ಇದನ್ನು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದೆಲ್ಲನೂ ಪ್ರಾಪರ್ಟೀಸ್ಗಳಾಗಿದ್ದಾವೆ. ಇದಾದಮೇಲೆ ನೆಕ್ಸ್ಟ್ ಡಿಶ್ವಾಯಿಂಟ್ ಸೆಟ್ ಅಂತಂದು ಬರುತ್ತೆ ಸ್ಟೂಡೆಂಟ್. ಡಿಶ್ವಾಯಿಂಟ್ ಸೆಟ್ ಅಂತಂದರೆ ಇವಾಗ ನೋಡಿ, ಇಲ್ಲಿ ವೆನ್ ಡಯಾಗ್ರಾಮ್ನ ಡ್ರಾ ಮಾಡ್ಕೊಂಡ್ವಿ ಅಂದರೆ ಇದು ಎ ಸೆಟ್ ಆಗಿರುತ್ತೆ, ಇದು ಬಿ ಸೆಟ್ ಆಗಿದೆ. ಇವೆರಡು ಸೆಟ್ ಜಾಯಿಂಟೇ ಆಗಿಲ್ಲ ಅಂದರೆ ಅದಕ್ಕೆ ಡಿಶ್ವಾಯಿಂಟ್ ಸೆಟ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಇಂಟರ್ಸೆಕ್ಷನ್ ಎಂಟಿ ಆಗಿರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು
ಎಂಟಿ ಸೆಟ್ ಆಗಿರುತ್ತೆ. ಓಕೆ, ಸೊ ಈ ಥರ ಇದ್ದಾಗ ಇಲ್ಲಿ ಒಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ಇದು ಪ್ರೊಬ್ಯಾಬಿಲಿಟಿಲಿ ನಾವು ಯೂಸ್ ಮಾಡಿದ್ವಿ, ಬಟ್ ಸೆಟ್ ಚಾಪ್ಟರ್ ಅದನ್ನು ಡೆಲಿಟೇಟ್ ಮಾಡಿದ್ದಾರೆ. ಬಟ್ ಇದನ್ನು ಕೇಳ್ಬೋದು ಕಾನ್ಸೆಪ್ಟು KCTಯಲ್ಲಿ. ಸೊ A ಯೂನಿಯನ್ B, N ಆಫ್ A ಯೂನಿಯನ್ B ಇಸ್ ಈಕ್ವಲ್ಸ್ ಟು N ಆಫ್ A ಪ್ಲಸ್ N ಆಫ್ B ಮೈನಸ್ N ಆಫ್ A ಇಂಟರ್ಸೆಕ್ಷನ್ B ಆಗಿರುತ್ತೆ. A ಇಂಟರ್ಸೆಕ್ಷನ್ B ಇದು ನಮ್ಮದು ಫಾರ್ಮುಲಾ ಇದೆ. ಓಕೆ, ಪ್ರೊಬ್ಯಾಬಿಲಿಟಿಯಲ್ಲಿ ನಾವು P ಹಾಕಿ ಯೂಸ್ ಮಾಡಿದ್ದೀವಿ ಎಕ್ಸಾಂಪಲ್ನ. ಓಕೆ, ಸೊ ಇಲ್ಲಿ ಏನಾಗಿದೆ ನೋಡಿ, ಡಿಸ್ಜಾಯಿಂಟ್ ಸೆಟ್ ಆಗಿದ್ರೆ ಇವೆರಡು ಜಾಯಿಂಟ್ ಆಗಿಲ್ಲ ಅಂದರೆ ಇದು 0 ಆಗಿಬಿಡುತ್ತೆ. ಅಂದರೆ ಇವೆರಡೇ ರಿಸಲ್ಟ್ಸ್ಗಳು ಇರುತ್ತಾ, ಅದನ್ನೇ ನಾವು ಫಸ್ಟಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಡಿಸ್ಜಾಯಿಂಟ್ ಸೆಟ್ ಆಗಿದ್ದರೆ ಅಲ್ಲಿ ಎಂಟಿ ಸೆಟ್ 0 ಆಗಿರುತ್ತೆ ಇಂಟರ್ಸೆಕ್ಷನು. ಇನ್ನು 3 ರಿಸಲ್ಟ್ ಬರುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇದೆ. ಓಕೆ, ಇದಲ್ಲದೆ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳಿದ್ದಾವೆ, ಇವು ನಿಮ್ಗೆ ಗೊತ್ತಿರಬೇಕು. N ಆಫ್ A ಮೈನಸ್ B ಇದ್ರೆ N ಆಫ್ A ಪೂರ A ಅಲ್ಲಿ ಇಂಟರ್ಸೆಕ್ಷನ್ ತೆಗೆದುಬಿಟ್ರೆ ನೋಡಿ, ಇವಾಗ ಇದು ಪೂರ ರಿಸಲ್ಟ್ಸು, ಇದು A ಇದೆ ಅಂತ ಅನ್ಕೊಳ್ಳಿ, ಇದು B ಇದೆ. ಓಕೆ, ಸೊ ನಮಗೆ ಬೇಕಾಗಿರೋದು ಈ ಪಾರ್ಟ್ ಮಾತ್ರ ಅಂತಂದರೆ ಪೂರ A ಅಲ್ಲಿ ಈ ಇಂಟರ್ಸೆಕ್ಷನ್ ಪಾರ್ಟ್ ತೆಗೆದ್ರೆ A ಮೈನಸ್ B ಬರುತ್ತೆ. ಅದೇ ಥರನಾಗಿ B ಮೈನಸ್ A ಮಾಡಬೇಕಂದ್ರೆ B ಅಲ್ಲಿ ಇಂಟರ್ಸೆಕ್ಷನ್ ತೆಗಿಬೇಕು. ಈಗ ಡೆಲ್ಟಾದ ಇದೊಂದು ಕ್ವಶನ್ ಬರುತ್ತೆ, ನಾನು ನಿಮಗೆ ಹೇಳ್ತೀನಿ. ಓಕೆ, ಅವಾಗ ನಿಮ್ಗೆ ಇದು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಅಗೇನ್ ಇಂಟರ್ಸೆಕ್ಷನ್ A ಡ್ಯಾಶ್ ಇಂಟರ್ಸೆಕ್ಷನ್ B ಇದ್ರೆ ಪೂರ ಯೂನಿಯನಲ್ಲಿ ಇಂಟರ್ಸೆಕ್ಷನ್ ತೆಗೆದುಬಿಟ್ರೆ A ಡ್ಯಾಶ್ ಯೂನಿಯನ್ B ಬರುತ್ತೆ. ಓಕೆ, ಈ ಫಾರ್ಮುಲಾಸ್ಗಳು ಎಕ್ಸಾಂಪಲಲ್ಲಿ ಯೂಸ್ ಆಗುತ್ತೆ, ಆಗ ನಾನು ನಿಮಗೆ ಮತ್ತೆ ರೆಫರ್ ಮಾಡ್ತೀನಿ. ಓಕೆನಾ? ಸೊ ಇದಿಷ್ಟು ಕಾನ್ಸೆಪ್ಟ್ಗಳಾಗಿದೆ ಸ್ಟೂಡೆಂಟ್ಸ್ ಪೂರ ನಿಮ್ಮ ಸೆಟ್ ಚಾಪ್ಟರಲ್ಲಿ. ಓಕೆ, ಕೆಲವೊಂದಿಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಇರದೆ, ಕೆಲವೊಂದಿಷ್ಟು ಇರದೇ ಇರುವಂಥ ಕ್ವಶನ್ಸ್ಗಳನ್ನು ಇದಾವೆ, ಕಾನ್ಸೆಪ್ಟ್ಗಳು ಅವನು ಬರಬಹುದು. ಓಕೆ, ಸೊ ಇವಾಗ ನಾವು ಎಕ್ಸಾಂಪಲ್ಸ್ನ ಡಿಸ್ಕಷನ್ ಮಾಡೋಣ. ಹಾಗೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಎಷ್ಟು ಈಸಿ ಕೇಳಿದ್ದಾರೆ, ಎಷ್ಟು ಡಿಫಿಕಲ್ಟಿ ಲೆವೆಲ್ ಇದೆ ಅನ್ನೋದನ್ನ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ನಾನು 2014 ಕೇಳಿರುವಂಥ ಕ್ವಶನ್ನೇ ಚೂಸ್ ಮಾಡಿದ್ದೀನಿ. ಏನಿದೆಯಪ್ಪ ಅಂತಂದರೆ ಫಸ್ಟ್ ಇಲ್ಲಿ ಎಷ್ಟು ನೋಡಲಿಕ್ಕೆ ಬಹಳ ಸಿಂಪಲ್ ಅನಿಸುತ್ತೆ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಗೇನ್ ರಾಂಗ್ ಆಗುವಂಥ ಚಾನ್ಸಸ್ಗಳು ಭಾಳ ಇರುತ್ತೆ. ಏನಿದೆ, ದ ಸೆಟ್ ಎ ಕೊಟ್ಟಿದ್ದಾರೆ ಇಲ್ಲಿ. ಸೆಟ್ ಏನಿದೆ, ಇದು ಸೆಟ್ ಬಿಲ್ಡ್ ಅಪ್ ಫಾರ್ಮ್ ಒಳಗೆ ಇದೆ. ಏನಿದೆ ಇಲ್ಲಿ, ಮಾಡ್ಯುಲಸ್ ಆಫ್ 2x + 3 ಈಸ್ ಲೆಸ್ ದ್ಯಾನ್ 7 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ಇವಾಗ ನಾವಿಲ್ಲಿ ಸಾಲ್ವ್ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ ಮತ್ತೆ ಸೆಟ್ ಬಿಲ್ಡ್ ಅಪ್ ಫಾರ್ಮ್ ಒಳಗೇನೆ ಇಡಬೇಕಾಗಿರುವಂಥದ್ದು ಆನ್ಸರ್ಗಳನ್ನು ಕೂಡ. ಓಕೆ, ಇದನ್ನು ಸಿಂಪ್ಲಿಫೈ ಯಾವ ಥರ ಮಾಡಬೇಕಂದ್ರೆ, ಮಾಡ್ಯುಲಸ್ ಫಂಕ್ಷನ್ ಇದೆ ಸ್ಟೂಡೆಂಟ್ಸ್. ಈ ಒಂದು ಒಳಗಡೆ ಇರುವಂಥ ರಿಸಲ್ಟ್ ಏನಿರುತ್ತಲ್ಲ ಅದು +7 ಅಗೇನ್ -7 ಮಧ್ಯದಲ್ಲೇ ಇರುವಂಥದ್ದು. ಓಕೆ, ಪ್ಲಸ್ ಆರ್ ಮೈನಸ್ ಅಂತ ತಗೋಬೇಕು. 7 ಇಲ್ಲಿ 10 ಇದ್ರೆ -10 + 10 ಅಂತ ತಗೋಬೇಕು. ಓಕೆ, ಸೊ ಇದಾದ್ಮೇಲೆ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತಾರೆ ಲೀನಿಯರ್ ಇನ್ಇಕ್ವಾಲಿಟಿ ಪ್ರಕಾರ. ಈ +3ನ ತೆಗಿಬೇಕಂದ್ರೆ ಏನಾಗುತ್ತೆ, ಇದು ಎರಡು ಕಡೆ ನಾವು -3ನ ಮಾಡ್ಕೋಬೇಕು. -3 ಇಲ್ಲಿ -3 ಆಗುತ್ತೆ, ಇದು 3 ಹೋಗ್ಬಿಡುತ್ತೆ. ಇಲ್ಲಿ 7 -3 ಮಾಡ್ತೀರಾ. ಓಕೆ, ಮೈನಸ್ ಇದೇನಾಗಿಬಿಡುತ್ತೆ, ಪ್ಲಸ್ ಆಗಿ ಇದು -10 ಆಯಿತು. ಅಗೇನ್ ಇಲ್ಲಿ 2x, ಇದು 7 -3 ಮಾಡಿದ್ರೆ 4 ಆನ್ಸರ್ ಬರುತ್ತೆ. ಇವಾಗ 2ನ ಡಿವೈಡ್ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ, ಇದು ಆಗುತ್ತೆ -5x ಲೆಸ್ ದ್ಯಾನ್ 2 ಇಂದ ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಕರೆಕ್ಟಾ? ಓಕೆ, ಈ ಆನ್ಸರ್ ಏನಾದರೂ ಕೊಟ್ಟಿದ್ದಾರಾ? ಎಲ್ಲಿ ಇಲ್ಲ. ಬಟ್ ಆದರೂ ನಮ್ಗೆ ಬಂದಿರೋದು ಇದು ಆನ್ಸರ್ ಇದೆ. ಸೊ ಇದು ಆನ್ಸರ್ ಇಲ್ಲ ಅಂದರೆ ಈ ಕೊಟ್ಟಿರುವಂಥ ಆನ್ಸರ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಆನ್ಸರ್ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಇಲ್ಲಿ ಓನ್ಲಿ ಎಕ್ಸ್ ಕೊಟ್ಟಿದ್ದಾರೆ ಅಂದರೆ ಇದೊಂದು ಟೋಟಲಿ ರಾಂಗ್ ಆಗಿರುವಂಥದ್ದು ಆನ್ಸರು. ಅಗೇನ್ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಅಂದರೆ ಇದು ರಾಂಗ್ ಇದೆ. ಸೊ ಉಳಿದಿರೋದು ಈ ಎರಡು ರಿಸಲ್ಟ್ಸ್ ಸ್ಟೂಡೆಂಟ್ಸ್. 2x ಇದೆ. ಸೊ 2x ಅಂದರೆ ಇದಕ್ಕೆ ನಾನು 2 ಮಲ್ಟಿಪ್ಲೈ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. 5 × 2 ಮಾಡಿದ್ರೆ ಎಷ್ಟಾಗುತ್ತೆ, ಅಲ್ಲಿ 10 ಆಗಿಬಿಡುತ್ತೆ. ಸೊ 10 ಮಾಡಿದ್ರೆ ಇಲ್ಲಿ ಇರುವಂಥದ್ದು 13. ಹಾಗಾಗಿ ಇದು ರಾಂಗು. ಕರೆಕ್ಟ್ ಆಗಬೇಕಾಗಿರೋದು ಇದು ಆನ್ಸರ್ ಎ. ಸೊ ಹೇಗೆ ಕರೆಕ್ಟ್ ಆಗುತ್ತೆ ನೋಡಿ, ಎಕ್ಸ್ಗೆ ಇವರು 5ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ಬಂದಿರುವಂಥ ಆನ್ಸರ್ಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, 5ನ ಆ್ಯಡ್ ಮಾಡ್ಕೊತೀನಿ ಈ ಒಂದು ಕಂಪ್ಲೀಟ್ ರಿಸಲ್ಟ್ಸ್ಗೆ. 5ನ ಆ್ಯಡ್ ಮಾಡ್ಕೊಂಡ ತಕ್ಷಣ ಏನಾಗಿಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, ಕಂಪ್ಲೀಟ್ ಎರಡು ಕಡೆ 5ನ ಆ್ಯಡ್ ಮಾಡ್ಕೊಳ್ಳೋಣ. +5 ಆ್ಯಡ್ ಮಾಡ್ತೀರಾ, ಲೆಸ್ ದ್ಯಾನ್ x + 5 ಅಗೇನ್ 2 + 5. ಓಕೆ, ಫೈನಲ್ ಆನ್ಸರ್ 5 ಇದು 0 ಆಗಿಬಿಡ್ತಾ. ಸೊ 0 ಈಸ್ ಲೆಸ್ ದ್ಯಾನ್ x + 5 ಈಸ್ ಲೆಸ್ ದ್ಯಾನ್ 7 ಅಂದರೆ ಆನ್ಸರ್ ಬಂತಲ್ವಾ. ಸೊ ಇದಾಗಿದೆ ನಮ್ಮದು x0 ಈಸ್ ಬಿಟ್ವೀನ್ 0 ಈಸ್ ಲೆಸ್ ದ್ಯಾನ್ x + 5 ಲೆಸ್ ದ್ಯಾನ್ 7 ಅಂದರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು ಯಾವುದಪ್ಪ ಅಂತಂದರೆ ಎ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ 2014 ಕೇಳಿರುವಂಥ ಕ್ವಶನ್ ಇದು. ಸ್ವಲ್ಪ ಇಲ್ಲಿವರೆಗೂ ಈಸಿಯೆಸ್ಟಾಗಿ ಕೇಳ್ಬೋದಿತ್ತು, ಬಟ್ ಅಗೇನ್ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದಾರೆ ಲಾಸ್ಟಲ್ಲಿ. ಅಂದರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ದ ಗ್ರೂಪ್ ಆಫ್ ಬ್ಯೂಟಿಫುಲ್ ಗರ್ಲ್ಸ್ ಅಂತ ಇದೆ. ಸೊ ಇದು ಫಸ್ಟ್ ಇದು ಸೆಟ್ ಆಗುತ್ತಾ ಸ್ಟೂಡೆಂಟ್ಸ್? ಅಬ್ಸರ್ವ್ ಮಾಡಿ. ಬ್ಯೂಟಿಫುಲ್ ಗರ್ಲ್ ಅಂದರೆ ನನ್ನ ಪ್ರಕಾರ ಬೇರೆ ಜನ ಆಗ್ತಾರೆ, ನಿಮ್ಮ ಪ್ರಕಾರ ಬೇರೆ ಬೇರೆ ಗ್ರೂಪ್ ಆಗುತ್ತೆ. ಸೊ ಅದು ಡಿಫೈನ್ ಇಲ್ಲ. ಸೊ ಹಾಗಾಗಿ ಇದೇನಾಗುತ್ತೆ, ನಾಟ್ ಸೆಟ್ ಅಂತ ಹೇಳ್ತೀವಿ. ಇದು ಕರೆಕ್ಟ್ ಆಗಿರುವಂಥದ್ದು. ಫೈನೈಟ್, ಸಿಂಗಲ್ ಟೋನ್ ಇವೆಲ್ಲನೂ ಅಲ್ಲ. ಸಿಂಗಲ್ ಟೋನ್ ಸೆಟ್ ಅಂತ ಕೆಲವು ಜನ ಕೇಳ್ಬೋದು. ಏನು ಸರ್ ಸಿಂಗಲ್ ಟೋನ್ ಅಂದರೆ, ಈ ಒಂದು ಸೆಟ್ಟಲ್ಲಿ ಒಂದೇ ಒಂದು ಎಲಿಮೆಂಟು. ನಿಮಗೆ ಅನಿಸ್ಬೋದು ಒಬ್ಬರೇ ಪೂರಾ ವರ್ಲ್ಡಲ್ಲಿ ಒಬ್ಬಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಗರ್ಲ್ ಇದ್ದಾಳೆ ಅಂತ ಹೇಳಿ, ಅದಕ್ಕೆ ನಾವು ಒಂದೇ ಒಂದು ಎಲಿಮೆಂಟ್ ಬರೆದ್ವಿ ಅಂತಂದರೆ ಅದು ಸಿಂಗಲ್ ಟೋನ್.
ಓಕೆ, ಸೊ ಅದು ನಿಮ್ಮ ಪ್ರಕಾರ ಆಗಿರೋದು ಒಬ್ಬರು ಕೆಲವೊಬ್ರು ಇಬ್ಬರು ಆಗಿರ್ಬೋದು, 3 ಆಗಿರ್ಬೋದು, ಇನ್ಫೈನೈಟ್ ನಂಬರ್ಸ್ ಆಗಿರುವಂಥ ಜನನೂ ಇದ್ದಾರೆ. ಸೊ ಹಾಗಾಗಿ ಇದು ಏನಾಗುತ್ತೆ, ಸೆಟ್ ಡಿಫೈನ್ ಆಗಲ್ಲ ಅಂತಂದರೆ ಏನಾಯ್ತು, ಇದು ನಾಟ್ ಎ ಸೆಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆಪ್ಪ ಅಂತಂದರೆ, ಓಕೆ ಅಬ್ಸರ್ವ್ ಮಾಡಿ, ಇದು 2015 ಕೇಳಿರುವಂಥ ಕ್ವಶನ್ ಆಗಿದೆ ಸ್ಟೂಡೆಂಟ್ಸ್. ಇದು ಏನಿದೆ, ರೈಟ್ ದ ಸೆಟ್ ಬಿಲ್ಡ್ ಅ ಫಾರ್ಮ್. ಸೆಟ್ ಎ ಕೊಟ್ಟಿದ್ದಾರೆ. ಸೆಟ್ ಎಲ್ಲಿ ಏನಿದೆ, -1 to 1 ಇದೆ. ಓಕೆ, ಸೊ ನೋಡಿ 2015 ಕೇಳಿರುವಂಥ ಈಸಿಯೆಸ್ಟ್ ಕ್ವಶನ್ ಇದು. ಓಕೆ, ನಾವು ಕೇರ್ಫುಲ್ ಆಗಿ ಒಂದೊಂದು ಸಾಲ್ವ್ ಮಾಡಬೇಕು, ಇಲ್ಲಾಂದರೆ ರಾಂಗ್ ಆಗೋ ಆನ್ಸರ್ಸ್ ಇರುತ್ತೆ. ಓಕೆ, ಸೊ ಇದರ ಆನ್ಸರ್ ಏನಾಗುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ನೀವು ಫಾಸ್ಟಾಗಿ. ಓಕೆ, ಸೊ ಅಬ್ಸರ್ವ್ ಮಾಡಿ, ಏನಿದೆ, ಸೆಟ್ ಎ ಕೊಟ್ಟಿದ್ದಾರೆ -1 to 1 ಅಂತ ಹೇಳಿ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತಪ್ಪ ಅಂತಂದರೆ, ಸೆಟ್ ಎ ಇದರಲ್ಲಿ ಏನಿದೆ ನೋಡಿ, ಫಸ್ಟ್ ಒಂದೊಂದಾಗಿ ನಾವು ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ. ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಈಸ್ ಆನ್ ಇಂಟೀಜರ್ ಅಂತ ಹೇಳ್ತಾರೆ. ಎಕ್ಸ್ ಈಸ್ ಆನ್ ಇಂಟೀಜರ್ ಅಂದರೆ ಇನ್ಫೈನೈಟ್ ನಂಬರ್ಸ್ ಆಫ್ ಇಂಟೀಜರ್ಸ್ ಇದಾವೆ ಸ್ಟೂಡೆಂಟ್, -∞ to ∞, ಹೌದಲ್ವಾ? 0, 1, 2, 3, 4 ಅಪ್ ಟು +∞. ಅಗೇನ್ ನೆಗೆಟಿವ್ದಲ್ಲಿನೂ ಇದ್ದಾವೆ, -1, -2 ಎಲ್ಲನೂ ಇನ್ಫಿನಿಟ್ ಇದೆ. ಸೊ ಅಂದರೆ ಇದಕ್ಕೆ ಈಕ್ವಲ್ ಆಗಲ್ಲ. ಇದಂದ್ರೆ ಟೋಟಲಿ ರಾಂಗ್ ಆಗಿರುವಂಥ ಆನ್ಸರ್ ಇದೆ ಆಪ್ಷನ್ ಎ. ನೆಕ್ಸ್ಟ್ ಇನ್ನು ಆಪ್ಷನ್ ಬಿಗೆ ಬರೋಣ. ಆಪ್ಷನ್ ಬಿ ಅಲ್ಲಿ ಏನಿದೆ ನೋಡಿ, ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ದ ರೂಟ್ಸ್ ಆಫ್ ಅ ಇಕ್ವೇಷನ್ x² + 1. ಇದು ನೋಡಿ, ಇದನ್ನು ನಾವು ಸಾಲ್ವ್ ಮಾಡ್ಕೋಬೇಕು. x² + 1 = 0 ತೊಗೊಂಡ್ವಿ ಅಂದರೆ x² ಏನಾಗುತ್ತೆ, 1 ಈ ಕಡೆ ಬಂದರೆ -1 ಆಗುತ್ತೆ. ಹಾಗೆ x ಏನಾಗ್ಬಿಡ್ತಿದ್ದು, √−. ಇದಾಯಿತು ಕಾಂಪ್ಲೆಕ್ಸ್ ನಂಬರ್, ರಿಯಲ್ ನಂಬರೇ ಆಗಲ್ಲ. ರೈಟ್ ಅಲ್ವಾ? ಸೊ √−1 ಇದನ್ನು ಬರೆಯೋದಿಲ್ಲ, ಇದನ್ನು i ಅಂತ ಬರೀತೀವಿ. ಸೊ ಹಾಗಾಗಿ ಇದು ರಾಂಗ್ ಆಗಿರುವಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ಒನ್, ಎಕ್ಸ್ ಈಸ್ ಅ ರಿಯಲ್ ನಂಬರ್. ಇದು ಇನ್ಫೈನೈಟ್ ಸೆಟ್ ಇದೆ. ಇದು ಎಲ್ಲಿರೋದು, 2 ಎಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ರಾಂಗು. ಇನ್ನು ಉಳಿದಿರೋದು ಇದು ಕರೆಕ್ಟ್ ಆಗಲೇಬೇಕು, ಯಾಕಂದರೆ ಆಪ್ಷನ್ನೇ ಇಲ್ಲ ಬೇರೆದು. ಏನಿದೆ ನೋಡಿ, ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಅ ರೂಟ್ ಆಫ್ ಅ ಇಕ್ವೇಷನ್ x² = 1 ಅಂತ ಹೇಳ್ತಾರೆ. ಅಂದರೆ ಎಕ್ಸ್ ಜಾಗದಲ್ಲಿ ನಾನು 1² ತೊಗೊಂಡೆ ಅಂದರೆ ಆಗೋ ಆನ್ಸರ್ 1 ಬರುತ್ತೆ. -1² ತೊಗೊಂಡ್ರು ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಅಂದರೆ ಇದನ್ನು ರೋಸ್ಟರ್ ಫಾರ್ಮ್ ಒಳಗೆ ನಾನೇನಾದರೂ ಬರೆದ್ರೆ ಇದರ ಆನ್ಸರ್ ಆಗುವಂಥದ್ದು -1 and 1. ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್. ಯಾರೆಲ್ಲ ಡಿ ಅಂತ ಕಳಿಸಿದ್ದಾರೆ ನೋಡಿ, ಅವ್ರದ್ದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಫಾಸ್ಟಾಗಿ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಇಫ್ ಎ ಆ್ಯಂಡ್ ಬಿ ಆರ್ ಅ ಫೈನೈಟ್ ಸೆಟ್, ಅಂದರೆ ಫೈನೈಟ್ ಸೆಟ್ಗಳಿದ್ದಾವೆ ಎ ಆ್ಯಂಡ್ ಬಿ. ಅಗೇನ್ ಏನು ಹೇಳ್ತಾರೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ದೆನ್ ಯಾವ ಒಂದು ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಎ ಈಸ್ ಅ ಸಬ್ಸೆಟ್ ಆಫ್ ಅ ಬಿ, ಇದು ಮೇನ್ ಕಂಡೀಷನ್. ಅಂದರೆ ಎ ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಬಿ ಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಫಸ್ಟ್ ಒಂದು ಕ್ವಶನ್ ಏನಿದೆ, ಎ ಯೂನಿಯನ್ ಬಿ ಅಂತಿದೆ. ಓಕೆ, ಚೆಕ್ ಮಾಡೋಣ. ಎ ಯೂನಿಯನ್ ಬಿ ಇದು ಫಾರ್ಮುಲಾ ಏನಾಗುತ್ತೆ, n of a + n of b - n of a ಇಂಟರ್ಸೆಕ್ಷನ್ ಬಿ ಇದೆ. ಓಕೆ, ಸೊ ಇದು ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂದರೆ ಇಂಟರ್ಸೆಕ್ಷನ್ ಅಲ್ಲಿ ಏನು ಬರ್ಬೋದು, ಇಂಟರ್ಸೆಕ್ಷನ್ ಅಲ್ಲಿ ಎ ಅಲ್ಲಿರುವಂಥ ಎಲ್ಲ ಎಲಿಮೆಂಟು ಬಿ ಅಲ್ಲಿ ಇದಾವೆ ಅಂತಂದರೆ ಇದರ ಆನ್ಸರ್ ಕಂಪ್ಲೀಟ್ ಆಗಿ n of a ನೇ ಬರ್ಬೋದಲ್ವಾ? ಕರೆಕ್ಟಾ? ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ, ಹೇಗೆ ಅಂತಂದರೆ ಇವಾಗ ನೋಡಿ, ಎ = ನಾನಿಲ್ಲಿ ಎಲಿಮೆಂಟ್ ತೊಗೋತಾ ಇದ್ದೀನಿ 1 2 3 ಇದೆ. ಓಕೆ, ಸೊ ಬಿ = ನಾನಿಲ್ಲಿ ಎಕ್ಸಾಂಪಲ್ ತೊಗೋತಾ ಇದ್ದೀನಿ 1 2 3 4 5 ಅಂತ ಹೇಳಿ. ಇವಾಗ ಇವೆರಡು ರಿಸಲ್ಟು ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರೀಬೋದಲ್ವಾ? ಓಕೆ, ಸೊ ಇದೇ ಎರಡು ಸೆಟ್ಟು ಎ ಇಸ್ ಅ ಸಬ್ಸೆಟ್ ಆಫ್ ಅ ಬಿ ಅಂತ ಬರೀಬಹುದು. ಅಂದರೆ ಇದ್ರದ್ದು ನಾನು ಇಂಟರ್ಸೆಕ್ಷನ್ ತಗೋತೀನಿ, ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಏನು ಬರುತ್ತೆ, 1 2 3ನೇ ಬರೋದಲ್ವಾ? ಸೊ 1 2 3ನೇ ಬಂದರೆ ಇದೇನಾಯಿತು, ಅಗೇನ್ n of a ದೇ ಆನ್ಸರ್. ಅಂದರೆ ಏನೇ ಸೆಟ್ ಇಲ್ಲಿ ಬರ್ತಾ ಇದೆ, ಸೆಟ್ ಏನೇ ರಿಪೀಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಏನಾಗುತ್ತೆ ಬರೀಬೋದು ನಾವು n of a ನೇ ಬರೀಬೋದು. ಆಗೇನಾಗುತ್ತೆ, ಈ +n of a ಇದೆರಡು ಕ್ಯಾನ್ಸಲ್ ಆಗಿ ಉಳಿಯುವಂಥ ಆನ್ಸರ್ ಏನು, n of b. ಅಂತಂದರೆ n of a ಯೂನಿಯನ್ ಬಿ ದ ಆನ್ಸರ್ ಏನಾಗುತ್ತೆ ಅಂದರೆ n of b ಆಗುತ್ತೆ. ಸೊ ಅದೆಲ್ಲಿದೆ, ಫಸ್ಟ್ ಆಪ್ಷನಲ್ಲೇ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಇದಂತರೂ ಇಂಟರ್ಸೆಕ್ಷನ್ ಬಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಇದು ರಾಂಗ್ ಇದೆ. ಇವೆಲ್ಲನೂ ರಾಂಗ್ ಇರುವಂಥ ಆನ್ಸರ್ಸ್ಗಳಾಗಿದ್ದಾವೆ. ಇಂಟರ್ಸೆಕ್ಷನ್ ಎಂಟಿ ಆಗೋದಿಲ್ಲ, ಇಂಟರ್ಸೆಕ್ಷನ್ ಎಕ್ಸಿಸ್ಟ್ ಆಗೇ ಆಗುತ್ತೆ. ಯಾಕಂದರೆ ಸಬ್ಸೆಟ್ ಆಗಬೇಕಂದ್ರೆ ಇದರಲ್ಲಿರುವಂಥ ಎಲಿಮೆಂಟ್ ಇದರಲ್ಲಿ ಇರಲೇಬೇಕಲ್ವಾ ಬಿ ಅಲ್ಲಿ. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ. ಸೊ ಇದು ನೋಡಿ 2019 ಬಂದಿರುವಂಥ ಕ್ವಶನ್ ಆಗಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಏನಿದೆಪ್ಪ ಅಂತಂದರೆ, ಇಫ್ ಯು ಈಸ್ ಅ ಯೂನಿವರ್ಸಲ್ ಸೆಟ್ ವಿತ್ 100 ಎಲಿಮೆಂಟ್ಸ್. ಓಕೆ, ಯೂನಿವರ್ಸಲ್ ಸೆಟ್ಟಲ್ಲಿ ಎಷ್ಟಿದಾವೆ ಅಂತ ಹೇಳ್ತಾ ಇದ್ದಾರೆ, 100 ಎಲಿಮೆಂಟ್ಸ್ಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಎ ಆ್ಯಂಡ್ ಬಿ ಆರ್ 2 sets ಸಸ್ ದಟ್ n of a ಎಷ್ಟು ಕೊಟ್ಟಿದ್ದಾರೆ, n of a ಬರ್ಕೊಂಡ್ಬಿಡೋಣ, 50 ಇದೆ ಅಂತ ಹೇಳ್ತಾರೆ. n of b ಹೇಳ್ತಾ ಇದ್ದಾರೆ 60 ಇದೆ ಅಂತ ಹೇಳಿ. n of a ಇಂಟರ್ಸೆಕ್ಷನ್ ಬಿ ಅಲ್ಲಿ 20 ಎಲಿಮೆಂಟ್ಸ್ಗಳಿದ್ದಾವೆ. ಸೊ n of a ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. n of a ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂತಂದರೆ ಇದ್ರದ್ದು ಫಾರ್ಮುಲಾ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಎ ಡ್ಯಾಶ್ ಅಂದರೆ ಡಿ ಮೋಸನ್ ಲಾ ಅಪ್ಲೈ ಮಾಡಿಕೊಂಡ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಬರೀಬೋದಾ? ಓಕೆ, ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಬರೆದ್ರೆ ಇವಾಗ ನೋಡಿ ಹೋಲ್ ಡ್ಯಾಶ್ ಫೈಂಡ್ ಮಾಡಬೇಕಂದ್ರೆ ಯಾವ ಥರ, n of ಯೂನಿವರ್ಸಲ್ ಸೆಟ್ಟಲ್ಲಿ -n of ಎ ಯೂನಿಯನ್ ಬಿನ ತೆಗೆದುಬಿಟ್ರೆ ಮುಗೀತು.
ಕರೆಕ್ಟ್ ಅಲ್ವಾ? ಪೂರಾ ಯೂನಿವರ್ಸಲ್ ಸೆಟ್ ಅಲ್ಲಿ ಯೂನಿಯನ್ ತೆಗೆದ್ರೆ ಉಳಿಯುವಂಥದ್ದು ಆನ್ಸರ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗಿರುತ್ತೆ. ಸೊ ಎನ್ ಆಫ್ ಯೂನಿಯನ್ ಅಂದ್ರೆ ಇದು 100 ಇದೆ ಮೈನಸ್ ಇದರಲ್ಲಿರುವಂಥ ಆನ್ಸರ್ ನೋಡಿ ಇದು 50 ಇದೆ ಪ್ಲಸ್ ಬಿ ಎಷ್ಟಿದೆ 60 ಇದೆ, ಇಂಟರ್ಸೆಕ್ಷನ್ ಎಷ್ಟಿದೆ 20 ಇದೆ. ಫಾರ್ಮುಲಾ ಬರೀತಾ ಕೊಡೋ ಹಾಗಿಲ್ಲ, ಫಾಸ್ಟಾಗಿ ಮಾಡಬೇಕು. 50 + 60 ಎಷ್ಟಾಗುತ್ತೆ 110. 110 ಮೈನಸ್ 20 ಮಾಡಿದ್ರೆ 90 ಆಗುತ್ತೆ. ಸೊ 100 50 ಅಲ್ವಾ? ಸೊ ಎಸ್ ಇದು ಆಯಿತು 110. 110 ಮೈನಸ್ 20 ಮಾಡಿದ್ರೆ 90 ಆಗುತ್ತೆ. ಸೊ 100 ಮೈನಸ್ 90 ಮಾಡಿದ್ರೆ 10. ಸೊ 10 ಈಸ್ ದ ಕರೆಕ್ಟ್ ಆನ್ಸರ್. 10 ಎಲ್ಲಿದೆ ನೋಡಿ, ಆಪ್ಷನ್ ಡಿ ಅಂತ ಬಂದಿದೆ. ಎಸ್, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಈಸಿ ಇದೆ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಒಂದು ನೋಡಿ 2020 ಕೇಳುವಂಥ ಕ್ವಶನ್ ಇದೆ. ಇದು ಏನಪ್ಪ ಅಂದರೆ ಸೆಟ್ ಎ ಕೊಟ್ಟಿದ್ದಾರೆ 1 2 3 4 5 6 ಅಂತ ಹೇಳಿ. ದೆನ್ ನಂಬರ್ ಆಫ್ ಸಬ್ಸೆಟ್ಸ್ ಇನ್ ಎ ವಿಚ್ ಆರ್ ದ ಕಂಟೈನ್ ಇನ್ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಓಕೆ, ಇದು ನೋಡಿ ಸಿಂಪಲ್ ಆಗಿ ಕ್ವಶನ್ ಕೇಳಿಲ್ಲ, ಅದರಲ್ಲೇ ಒಂದಿಷ್ಟು ಟ್ವಿಸ್ಟ್ ಮಾಡಿದ್ದಾರೆ. ಸುಮ್ಮನೆ ಅವರು ಸೆಟ್ ಎ ಕೊಟ್ಟಿದ್ರಲ್ಲಿ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಎಷ್ಟಾಗುತ್ತೆ ಅಂತ ಕೇಳಿಲ್ಲ. ಏನು ಕೇಳ್ತಾ ಇದ್ದಾರೆ, ಎ ಸೆಟ್ಟಲ್ಲಿರುವಂಥ ಎ ಸೆಟ್ಟಲ್ಲಿ ಎಷ್ಟು ಸಬ್ಸೆಟ್ ಆಗುತ್ತೆ ನೋಡಿ. ಅಟ್ ಲೀಸ್ಟ್ ಆ ಸಬ್ಸೆಟ್ ಯಾವ ಥರ ಇರಬೇಕಂದ್ರೆ ಕಂಟೈನಿಂಗ್ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಇವಾಗ ನಾವು ಇದ್ರದ್ದು ಸಬ್ಸೆಟ್ ಬರೀತಾ ಹೋದರೆ ಎಷ್ಟಾಗುತ್ತೆ 2⁶ ಆಗಿಬಿಡುತ್ತಲ್ವಾ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಕೇಳಿದರೆ 2⁶ ಅಂತ ಬರೀಬೋದು. ಅದರಲ್ಲಿ 1 ಎಲಿಮೆಂಟ್ ಇದ್ದಿದೆ, 2 ಎಲಿಮೆಂಟ್, 3 ಎಲಿಮೆಂಟ್, 4 ಎಲಿಮೆಂಟ್, ಈ ಥರ ಸಾಕಷ್ಟು ಎಲಿಮೆಂಟ್ಸ್ ಇದೆ. ಬಟ್ ಅದರಲ್ಲಿ ನಾವು ಏನು ಮಾಡಬೇಕಾಗಿರೋದು 2⁶ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ 64 ಆಗುತ್ತೆ. ಓಕೆ, ಇದು ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಇದೆ. ಇದರಲ್ಲಿ ನಾವೇನು ಮಾಡಬೇಕು, ಅಟ್ ಲೀಸ್ಟ್ 2 ಅಂತಂದರೆ 2 ಬರ್ಬೋದು, 3 ಎಲಿಮೆಂಟ್ ತೊಗೋಬೋದು, 4 ಎಲಿಮೆಂಟು, 5 6 ಇಷ್ಟೇ ತೊಗೋಬೋದಲ್ವಾ. ಅಂದರೆ 2ದೇ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನೋಡಿ, ಐಡಿಯಾ ಯಾವ ಥರ ಬರಬೇಕು ಅಂದರೆ 2 ಎಲಿಮೆಂಟ್ ನೋಡಿ 1, 3 ತೊಗೊಂಡೆ. ಓಕೆ, ಸೊ ಇದು ಬಿ ಸೆಟ್ ಇದೆ ಅಂತ ನೋಡಿ. ನಾವು ಇದು ಹೇಳ್ಬೋದಾ, ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳಿ. ಓಕೆ, 2 ಎಲಿಮೆಂಟ್. ಅಗೇನ್ ಇನ್ನೊಂದು ಎಕ್ಸಾಂಪಲ್ ನೋಡ್ತೀನಿ, ಸಿ ಅಂತ ಕೊಡ್ತಾ ಇದ್ದೀನಿ. ಸಿ ಅಂತ ತೊಗೊಂಡ್ವಿ ಅಂತ ಅನ್ಕೊಡಿ, 4, 5, 6 ಅಂತದ್ದು. ಇಲ್ಲಿ ನೋಡಿ 3 ಎಲಿಮೆಂಟ್ ನಾನು ತೊಗೊಂಡಿದ್ದೀನಿ. ಓಕೆ, 3 ಎಲಿಮೆಂಟ್ ಇದ್ದದನ್ನು ಸಬ್ಸೆಟ್ ಆಗ್ಬೋದು. ಅಟ್ಲೀಸ್ಟ್ 2 ಎಲಿಮೆಂಟ್ ಹೇಳಿದಾರೆ ಅವರು. 3 ತೊಗೋಬೋದು, 4 ಇದ್ದದ್ದು ಎಲಿಮೆಂಟ್ ತೊಗೋಬೋದು, 5 ಇದ್ದು ತೊಗೋಬೋದು, 6 ಇದ್ದು ತೊಗೋಬೋದು. ಈ ಥರ ಎಲ್ಲಾನು ಟೋಟಲ್ ಆಗಿ ಮಾಡಿದ್ರೆ 2⁶ 64 ಇದೆ. ಅದರಲ್ಲಿ ನಾವೇನು ಮಾಡೋದು, ಎಲ್ಲನೂ ಫೈಂಡ್ ಔಟ್ ಮಾಡೋಕ್ಕಿಂತಲೂ ಉಳಿದಿರೋದು ಯಾವುದು, 1 ಎಲಿಮೆಂಟ್ ಇದ್ದುದನ್ನು ಬರ್ಬೋದು ಸಬ್ಸೆಟ್, ಅಥವಾ 0 ಎಲಿಮೆಂಟ್, 0 ಅಂದರೆ ಎಂಟಿ ಸೆಟ್, 0 ಇದ್ದುದನ್ನು ಬರ್ಬೋದು. ಇವು ಬರುವಂಥ ಚಾನ್ಸಸ್ಗಳು ಎಷ್ಟಿದ್ದಾವೆ, 1 ಎಲಿಮೆಂಟ್ ಅಂದರೆ 1 ಇದು ಕೂಡ ಸಬ್ಸೆಟೇ ಆಗುತ್ತೆ, ಇದದ್ದು 2 ಸಬ್ಸೆಟ್ ಆಗುತ್ತೆ. ಓಕೆ, ಒಂದೊಂದು ಎಲಿಮೆಂಟ್ ಬರ್ಬೋದು. ಒಂದೊಂದು ಎಲಿಮೆಂಟ್ ಬರುವಂಥದ್ದು ಎಷ್ಟಿದಾವೆ, 6 ಇದಾವೆ. 6 ಪ್ಲಸ್ ಒಂದು ಎಂಟಿ ಸೆಟ್ ಯಾವುದು ಬರದೇ ಇರುವಂಥದ್ದು ಅದು ಒಂದಿದೆ. ಅಂದರೆ ಟೋಟಲಿ ಇದರಲ್ಲಿ -7 ಮಾಡ್ಕೋಬೇಕು. 64 - 7 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ 57 ಆಗುತ್ತಾ? ಎಸ್, 57 ಈಸ್ ದ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? 4 ಆ ಕಡೆ ಒಂದು 3 ಕರೆಕ್ಟ್. 57 ಈಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ನೋಡಿ ಸಿಂಪಲ್ ಇದೆ ಕ್ಯಾಲ್ಕುಲೇಷನ್, ಭಾಳ ಟೈಮ್ ತೊಗೊಳ್ಳಲ್ಲ. ಬಟ್ ನಮಗೆ ಫಾರ್ಮುಲಾ, ಕಾಮನ್ ಸೆನ್ಸು ಇವೆಲ್ಲನೂ ಸ್ವಲ್ಪ ಜಾಸ್ತಿ ಇದ್ದರೆ ಫಾಸ್ಟಾಗಿ ಕರೆಕ್ಟಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಎಂಟಿ ಸೆಟ್ ಅಂತ ಕೇಳ್ತಾರೆ. ತಳಗೆ ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದು ಯಾವುದು ಎಂಟಿ ಸೆಟ್ ಆಗುತ್ತೆ ಅಂದರೆ ನಾವು ಇದನ್ನು ರೋಸ್ಟರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿದ್ರೆ ಗೊತ್ತಾಗುವಂಥದ್ದು. ಫಸ್ಟ್ ಒಂದು ಕ್ವಶನ್ ಇದೆ ನೋಡಿ, x² -9 ಈ ಕಡೆ ಬಂದರೆ +9, x = ಬಂದರೆ +or-3 ಬರುತ್ತೆ. ಸೊ ಇದು ಎಂಟಿ ಸೆಟ್ ಆಗಿಲ್ಲ. ಅಗೇನ್ ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, x² -1 = 0. -1 ಈ ಕಡೆ ಬಂದರೆ +1 ಆಗುತ್ತೆ, ಅಂದರೆ x = +or-1 ಆಗುತ್ತೆ. ಇದನ್ನು ಎಂಟಿ ಸೆಟ್ ಆಗಿಲ್ಲ. ಅಗೇನ್ ಇಲ್ಲಿ ನೋಡಿ x² ಇದೊಂದು ರಿಸಲ್ಟ್ ಇದೆ, ಅಗೇನ್ ಇಲ್ಲಿ ಒಂದು ರಿಸಲ್ಟ್ ಇದೆ. ಸೊ ಇದನ್ನು ಒಂದು ಸಾಲ್ವ್ ಮಾಡೋಣ. x² + 1 = 0 ಅಂತ ಹೇಳ್ತಾರೆ. ಇದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. x² ನಾನು ಈ ಕಡೆ ತೊಗೊಂಡ್ರೆ ಇದು -1 ಆಗುತ್ತೆ. ಅಗೇನ್ ಇದು ಆಯಿತು -1. ಇದು ನಾಟ್ ಅ ರಿಯಲ್ ನಂಬರ್, ಕಾಂಪ್ಲೆಕ್ಸ್ ನಂಬರ್ ಆಗಿಬಿಡ್ತು. ಅಂದರೆ ಇಲ್ಲಿ ನಾವು ಯಾವುದೇ ಎಲಿಮೆಂಟ್ ತೊಗೊಳಕ್ಕೆ ಬರೋದಿಲ್ಲ ಇದನ್ನು ಸಾಲ್ವ್ ಮಾಡಿದರೆ. ಅಂದರೆ ಇದು ಆಗುವಂಥದ್ದು ಎಂಟಿ ರಿಲೇಷನ್. ಅಗೇನ್ ಇಲ್ಲಿನ ಸಿಂಪ್ಲಿಫೈ ಮಾಡಿ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ, ಇದನ್ನು ಸಾಲ್ವ್ ಮಾಡಿದ್ರೆ ಇಲ್ಲಿನ ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗುತ್ತೆ. ಬಟ್ ಇಲ್ಲಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಲ್ಲ, ಯಾಕಂದರೆ √(-1) ಇದು ರಿಯಲ್ ನಂಬರಲ್ಲಿಲ್ಲ, ಕಾಂಪ್ಲೆಕ್ಸ್ ನಂಬರಲ್ಲಿದೆ. ಅಂದರೆ ಇದು ಎಂಟಿ ಸೆಟ್ ಆಗುತ್ತೆ. ಅಂದರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು. ಲಾಸ್ಟ್ ಇಯರ್ ಅಂತಲೇ ಕೇಳಿರುವಂಥ ಕ್ವಶನ್ ಸ್ಟೂಡೆಂಟ್ಸ್, ಈಸಿಯೆಸ್ಟ್ ಕ್ವಶನ್ 2023 ಬಂದಿರುವಂಥದ್ದು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ 2024 ಲಾಸ್ಟ್ ಇಯರ್ ಕೇಳಿರುವಂಥ ಕ್ವಶನ್ ನೋಡಿ ಏನಿದೆ. 2 finite sets having elements respectively, the total number of subset of the first set is 56 more than the total number of subset of second set. The value or ಇಲ್ಲೇನು ಹೇಳ್ತಾರೆ, ವ್ಯಾಲ್ಯೂಸ್ ಆಫ್ ಆ್ಯಂಡ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ಅಂದರೆ ಇವೆರಡನ್ನ ನಾವು ಇಲ್ಲಿ ರಿಪ್ರೆಸೆಂಟ್ ಮಾಡಿ ಹೇಳಬೇಕಾಗಿರೋಂಥದ್ದು. ಫಸ್ಟ್ ಇಲ್ಲಿ ಏನಿದೆ, 2 ಸೆಟ್ಸ್ ಫೈನೈಟ್ ಸೆಟ್ಸ್ಗಳಿದ್ದಾವೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಫಸ್ಟ್ ಸೆಟ್. ಇವಾಗ ನೋಡಿ ಇಲ್ಲೊಂದು ಸೆಟ್ ಎ ಇದೆ ಅಂತ ಅನ್ಕೊಳ್ಳೋಣ.
ಓಕೆ, ಇದರಲ್ಲಿ ಇರುವಂಥ ಸಬ್ಸೆಟ್ನ ನಾನು ಬರೆದ್ರೆ ಅಗೇನ್ ಅವ್ರು ಹೇಳ್ತಾರೆ ಇದ್ರದ್ದು ಸಬ್ಸೆಟ್ಟು ಮೋರ್ ದ್ಯಾನ್ ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ಸೆಕೆಂಡ್ ಸೆಟ್. ಇವಾಗ ಬಿ ಇಲ್ಲಿ ಒಂದಿದೆ. ಓಕೆ, ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಎನ್ ಆಫ್ ಎ ಅಲ್ಲಿ ಒಂದು 4 ಎಲಿಮೆಂಟ್ಸ್ಗಳಿದಾವೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದ್ದೀನಿ. ಎನ್ ಆಫ್ ಬಿ ಅಲ್ಲಿ ಒಂದು 5 ಎಲಿಮೆಂಟ್ಸ್ ಇದ್ದಾವೆ ಅಥವಾ 3 ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ಓಕೆ, 2 ಅಂತಾನೆ ಅನ್ಕೊಳ್ಳಿ. ಓಕೆ, ಸೊ ಇವಾಗ ಇದ್ರದ್ದು ನಂಬರ್ ಆಫ್ ಸಬ್ಸೆಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, 2⁴ ಮಾಡ್ತೀರಾ, ಹಾಗೇನು ಇದು 2⁴ ಮಾಡ್ತೀರಾ. ಅಂದರೆ ಇಲ್ಲಿ 4 ಬರುತ್ತೆ, 2⁴ ಮಾಡಿದ್ರೆ 16 ಆಗುತ್ತಾ. 2 × 2 4, 4 × 8, 8 × 2 ಅಂದರೆ 16 ಆಗುತ್ತೆ. ಓಕೆ, ಈ ಥರ ಆನ್ಸರ್ಸ್ ಬರುತ್ತೆ. ಅವ್ರು ಏನು ಹೇಳ್ತಾರೆ, ನೀವೇನು ಫಸ್ಟ್ದು ಸಾಲ್ವ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ 56 ಮೋರ್ ದ್ಯಾನ್ ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ಸೆಕೆಂಡ್ ಸೆಟ್. ಎರಡನೇದ್ರದ್ದು ಏನಿದೆಯಲ್ಲ, ಎರಡನೇ ಸೆಟ್ದು ಇದ್ರದ್ದು ನಾವು ಅದಕ್ಕಿಂತಲೂ 56 ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಟ್ ಇದೆಯಲ್ಲ, ಇದರಲ್ಲಿರುವಂಥ ಟೋಟಲ್ ನಂಬರ್ ಆಫ್ ಸಬ್ಸೆಟ್ನ ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ, ಇಲ್ಲಿರುವಂಥ ರಿಸಲ್ಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅದು ಏನಾಗಿದೆ ಅಂದರೆ 56 ಪ್ಲಸ್ ಈ ಸೆಕೆಂಡ್ ಸೆಟ್ಗಿಂತಲೂ 56 ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ನಾವು ಆ್ಯಡ್ ಮಾಡ್ಕೋಬೇಕಂದಂಗೆ ಆಯ್ತಾ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ದು ಬಿ ಇದನ್ನ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆ ಆ್ಯಡ್ ಮಾಡಿದ್ರೆ ನಮ್ಗೆ ಸಿಗುವಂಥದ್ದು ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ಫಸ್ಟ್ ಸೆಟ್ ಅಂತ ಅಂದಾಗೆ. ಓಕೆ, ಅಂದರೆ ನಮ್ಗೆ ಇವಾಗ ಸೆಕೆಂಡ್ ಸೆಟ್ದು ಟೋಟಲ್ ಇವಾಗ ನಾವು ಭಾಳ ಸಿಂಪಲ್ ಸ್ಟೂಡೆಂಟ್ಸ್, ಇವಾಗ ಇದು ಫಸ್ಟ್ ಸೆಟ್ದು ಎಲಿಮೆಂಟ್ ಇದೆ, ಇದು ಸೆಕೆಂಡ್ ಸೆಟ್ದು ಎಲಿಮೆಂಟ್ ಇದೆ. ಓಕೆನಾ, ಇದು ಫಸ್ಟ್ ಸೆಟ್ ಇದೆ, ಇದು ಸೆಕೆಂಡ್ ಸೆಟ್. ಇದೊಂದು ಚೆಕ್ ಮಾಡಿ ಹೇಳ್ತೀನಿ ನೋಡಿ. ಇವಾಗ ಇದು ಎನ್ ಆಫ್ ಬಿ ಎಷ್ಟಾದಂಗೆ ಆಯಿತು, 1 ಆಯಿತು. ಎನ್ ಆಫ್ ಎ ಎಷ್ಟಾದಂಗೆ ಆಯಿತು, 5 ಆಯಿತು. ಸೊ ಇವಾಗ ಇದನ್ನು ನಾವು ನಂಬರ್ ಆಫ್ ಸಬ್ಸೆಟ್ ಬಿನ ಮಾಡ್ತಾ ಹೋದರೆ 2⁴ ಆನ್ಸರ್ 2 ಆಗುತ್ತೆ. ಇದು 2⁵. 2⁵ ಅಂತಂದರೆ ಎಷ್ಟಾಗುತ್ತೆ ನೋಡಿ, 32 ಆಗುತ್ತಾ. ಎಸ್, 32 ಆಯಿತು. ಬಟ್ ಇದು ಕರೆಕ್ಟ್ ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ 56 ಅಂದರೆ ಆಬ್ವಿಯಸ್ಲಿ 2⁶ ಈ ಥರ ಬರುವಂಥ ಕ್ವಶನ್ನೇ ತೊಗೋಬೇಕು. ಓಕೆ, ಸೊ 2⁶ ಬರುವಂತಂದರೆ ಇಲ್ಲೊಂದಿದೆ. ಅಗೇನ್ 8 ಅಂದರೆ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಓಕೆ, ಇವಾಗ ಈ ಒಂದು ರಿಸಲ್ಟ್ನ ಚೆಕ್ ಮಾಡೋಣ. ಎನ್ ಆಫ್ ಎ ಅಲ್ಲಿ ಎಷ್ಟಿದೆ ಅಂತ ಹೇಳ್ತಾರೆ, 6 ಎಲಿಮೆಂಟ್ ಇದೆ. ಎನ್ ಆಫ್ ಬಿ ಅಲ್ಲಿ 3 ಇದೆ. ಅಂದರೆ ಅಕಾರ್ಡಿಂಗ್ ಟು ಫಾರ್ಮುಲಾ 2⁶ ಆಗುತ್ತೆ, ಇದು 2⁵ ಆಗುತ್ತೆ. 2⁶ ಅಂದರೆ ಇದು 64 ಆಗುತ್ತೆ. 2⁵ ಅಂದರೆ ಇದು 8 ಆಗುತ್ತೆ. ಓಕೆ, ಅವ್ರೇನು ಹೇಳ್ತಾ ಇದ್ದಾರೆ, ಫಸ್ಟ್ ಸೆಟ್ಟಲ್ಲಿ 56ಗಿಂತಲೂ ಸೆಕೆಂಡ್ ಸೆಟ್ದು ರಿಸಲ್ಟ್ಗಿಂತಲೂ 56 ಜಾಸ್ತಿ ಇದೆ ಅಂತ ಹೇಳ್ತಾರೆ. ಓಕೆ, ಇದಕ್ಕೆ ನಾನು 56 ಆ್ಯಡ್ ಮಾಡ್ಕೊತೀನಿ. 8 + 56 ಅಂದರೆ ಬರುವಂಥ ಆನ್ಸರ್ ಎಷ್ಟಾಯಿತು, 64 ಆಯ್ತಲ್ವಾ. ಸೊ ಅದು ಇಲ್ಲಿ ಇದೆ ಆಲ್ರೆಡಿ. ಅರ್ಥ ಆಗ್ತಾ ಇದೆ ಅಲ್ವಾ? ಇದೇ ಕ್ವಶನಲ್ಲಿ ಕೊಟ್ಟಿರೋದು. ಸೊ ನಾವು ಇಷ್ಟೆಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಬಹಳ ಸಿಂಪಲ್ಲು. ಸೆಕೆಂಡ್ದನ್ನೇ ಟಾರ್ಗೆಟ್ ಮಾಡ್ತಾ ಹೋಗ್ಬಿಡೋದು. ಯಾವ ಥರ ಈಸಿ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇಷ್ಟೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಇಷ್ಟೆಲ್ಲ ಡಿಟೇಲ್ ಆಗಿ ಹೇಳಿದೆ. ಸೊ ಶಾರ್ಟ್ ಮೆಥಡಲ್ಲಿ ಯಾವ ಥರ ಇದನ್ನು ನಾವು ಸಾಲ್ವ್ ಮಾಡಬೇಕಂದ್ರೆ ಭಾಳ ಸಿಂಪಲ್. ಎಲ್ಲನೂ ಸೆಕೆಂಡ್ ಸೆಟ್ಗೆ ಟಾರ್ಗೆಟ್ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಸೆಟ್ ಇದೆ ಎಲ್ಲಗೂ ಸೆಕೆಂಡ್. ಇವಾಗ ನೋಡಿ, ಇಲ್ಲಿ 2⁻7 ಇದೆ. 2⁻7 ಅಂತಂದರೆ ಒಬ್ವಿಯಸ್ಲಿ ಇದು ಜಾಸ್ತಿ ಆಗುವಂಥದ್ದೇ. ಜಾಸ್ತಿ ಆಗಿ ಅದನ್ನೇ ಆ್ಯಡ್ 56 ಮಾಡಿದ್ರೆ 8 ಬರುವಂಥ ಚಾನ್ಸಸ್ ಇಲ್ಲ. ಸೊ ಅದ್ರ ಇದಂತೂ ಟೋಟಲಿ ರಾಂಗ್ ಆಗುತ್ತೆ. 6 ರಾಂಗ್ ಆಗುತ್ತೆ. ಯಾವಾಗ ಜಾಸ್ತಿ ಇದೆ ನೋಡಿ, ಅದು ಕಂಪ್ಲೀಟ್ಲಿ ನಿಯರೆಸ್ಟ್ ಆಗಲ್ಲ. ಇನ್ನು ಉಳಿದಿರೋದು ಇವೆರಡೇ ರಿಸಲ್ಟ್ಸು, ಕರೆಕ್ಟಾ? ಸೊ 2⁻1 ಮಾಡಿದ್ರೆ ಎಷ್ಟಾಗುತ್ತೆ, 2 ಆಗುತ್ತೆ. ಅಗೇನ್ ಇದಕ್ಕೆ ನಾನು ಪ್ಲಸ್ 56 ಆ್ಯಡ್ ಮಾಡಿದೆ ಅಂತ ಅನ್ಕೊಳ್ಳಿ, ಎಷ್ಟಾಗುವಂಥದ್ದು 6 + 2 ಮಾಡಿದ್ರೆ 58. 2:2 ರೇಷುವಲ್ಲಿ ಯಾವುದೇ ರಿಸಲ್ಟ್ ಬರೋದೇ ಇಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗಿರುವಂಥದ್ದು. ಕರೆಕ್ಟ್ ಆಗುವಂಥದ್ದು ಇದೆ. ಯಾವ ಥರ, 2⁻3 ಮಾಡ್ಕೊತೀರಾ, ಆಗ 8 ಆನ್ಸರ್ ಬರುತ್ತೆ. ಇದು ಏನು ಹೇಳಿದಾರೆ ಅವರು, ಇದಕ್ಕಿಂತಲೂ 56 ಜಾಸ್ತಿ ಇದೆ. 56 ಜಾಸ್ತಿ ಇದೆ ಅಂದರೆ ಆ್ಯಡ್ ಮಾಡಿದ್ರೆ 64 ಬಂತು. ಸೊ ಇದಾಗಿರುವಂಥದ್ದು 2⁻6 ಅಂತಂದರೆ ಇದು 100% ಕರೆಕ್ಟ್ ಆಗಿರುವಂಥ ಆನ್ಸರು. ಈ ಥರ ನಾವು ಗೆಸ್ ಮಾಡಬೇಕು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಆಗಿದೆ ಇವತ್ತಿನ ಕ್ಲಾಸು. ಇದಿಷ್ಟೇ ಕ್ವಶನ್ಸ್ ಎಲ್ಲ. ಇನ್ನು ನಾಳೆ ದಿನ ಇನ್ನೊಂದಿಷ್ಟು ಕ್ವಶನ್ ಈ ಚಾಪ್ಟರ್ ಮೇಲೆ ಡಿಸ್ಕಷನ್ ಮಾಡ್ತೀನಿ ಸ್ಟೂಡೆಂಟ್. ಎಷ್ಟು ಕ್ವಶನ್ ಮಾಡಿದ್ರು ಅದು ಕಡಿಮೆನೇ. ಸೊ ಇವತ್ತಿನ ದಿವಸ ಕೆಲವು ಕ್ವಶನ್ಸ್ಗಳ ಡಿಸ್ಕಷನ್ ಮಾಡೋದಾಗಿದೆ. ಇನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದಿಷ್ಟು ಈ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ತೊಗೊಂಬಂದು ಡಿಸ್ಕಷನ್ ಮಾಡ್ತೀನಿ. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ. ಯಾಕಂದರೆ ಈ ಕ್ಲಾಸಸ್ಗಳೆಲ್ಲನೂ ಫ್ರೀ ಕ್ಲಾಸಸ್ಗಳಿದ್ದಾವೆ. ಸೊ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸು. ಅಗೇನ್ 8 PM ಇರುತ್ತೆ ನನ್ನ ಎಲ್ಲ ಲೈವ್ ಕ್ಲಾಸಸ್ಗಳು ಸ್ಟೂಡೆಂಟ್ಸ್. ಓಕೆ.